ಶಕ್ತನಾದ Recording ಯೇಸು is ಸ್ವಾಮಿ, on. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ. ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ನೀವಿದ್ದು, ನಮ್ಮ ಪ್ರಯಾಣಗಳಲ್ಲಿ ನೀವಿದ್ದು ನಮ್ಮನ್ನ ಆಶೀರ್ವದಿಸಿ ತಿರ್ಗಾ ಮತ್ತೆ ನಮ್ಮನ್ನ ಈ ಮಂದೆಗೆ ಸೇರಿಸಿದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಯೇಸು ಸ್ವಾಮಿ. ಹೌದಪ್ಪ, ಇವತ್ತಿನ ದಿನವನ್ನು ನೀವು ಕಾದಿದ್ದೀರಾ. ಇವತ್ತಿನ ದಿನವನ್ನು ನಿಮ್ಮ ಚಿತ್ತದಂತೆ ನಾವು ನಡೆದಿದ್ದೀವಿ ಅಂತ ನಾವು ಅನ್ಕೊಂಡು ಸ್ವಾಮಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಯೇಸು ಸ್ವಾಮಿ. ಹೌದಪ್ಪ, ಇವತ್ತಿನ ಕೂಟವನ್ನು ಆಶೀರ್ವದಿಸು. ಯಾವ ರೀತಿ ನಮ್ಮಲ್ಲಿ ಮಾತಾಡ್ತಿರೋ, ಯಾವ ರೀತಿಯಲ್ಲಿ ನಮ್ಮನ್ನ ಖಂಡಿಸ್ತಿರೋ, ಯಾವ ರೀತಿಯಲ್ಲಿ ನಮ್ಗೆ ತಿದ್ದುಪಾಠ ಮಾಡ್ತಿರೋ ನಮಗ್ ಗೊತ್ತಿಲ್ಲ ಯೇಸು ಸ್ವಾಮಿ. ಹೌದಪ್ಪ, ಎಲ್ಲ ಈ ಮಂಗಳವಾರ ಮತ್ತು ಶನಿವಾರ ನಡೆಸ್ಕೊಂತಿರೋ ಕೂಟದಲ್ಲಿ ವಾಕ್ಯಗಳ ಸ್ವಾಮಿ ಮನ್ನವನ್ನು ನಮಗೆ ಕೊಡ್ತಾ ಇದ್ದಲ್ಲ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಯೇಸು ಸ್ವಾಮಿ. ಬಂದಿರುವಂತ ಎಲ್ಲಾರನ್ನ ಆಶೀರ್ವದಿಸು. ಅವರು ದೇವರಿಗಾಗಿ ಸಮಯ ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಅವರ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಅವ್ರಿಗೆ ವಂದನೆ ತಿಳಿಸ್ತೀನಿ ಯೇಸು ಸ್ವಾಮಿ. ಅದಕ್ಕಾಗಿ ಈ ಕೂಟವನ್ನು ನಿಮ್ ಕೈಲಿ ಒಪ್ಪಿಸಿ ಕೊಡ್ತಾ ಯೇಸು ಸ್ವಾಮಿ, ನಿನ್ನ ಹೆಸರಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇಲೆ ಆಮೇನ್. ಮಂಜು, ಅಗ್ರಿಕಲ್ಚರ್ ಮಂಜು ಪ್ರಾರ್ಥನೆ ಮಾಡ್ತೀರಾ? ಅಣ್ಣ ಮಾಡ್ತೀನಿ ಅಣ್ಣ. ಥ್ಯಾಂಕ್ ಯು. ಪ್ರೀತಿ ಸಭೆಯ ಕರ್ತನ ಯೇಸು ಕ್ರಿಸ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ ದೇವರೇ. ಸ್ತೋತ್ರಪ್ಪ. ಅಪ್ಪ ಸ್ವಾಮಿ ದೇವರೇ, ಕಳೆದ ವಾರ ಕಳೆದ ದಿನ ಎಲ್ಲ ಸ್ವಾಮಿ ದೇವರೇ, ನೀನು ನಿನ್ನ ಕಣ್ಣುರೆಪ್ಪೆಯನ್ನು ತನ್ನ ಕಣ್ಣುಗುಡ್ಡೆ ಕಣ್ಣುರೆಪ್ಪೆಯನ್ನು ಕಾಯುವಾಗ ಸ್ವಾಮಿ ದೇವರೇ, ನೀ ನಮ್ಮನ್ನು ಕಾದ್ಕೊಂಡು ಬಂದಿದೆ ಸ್ವಾಮಿ. ಅದಕ್ಕಾಗಿ ನಿಂಗೆ ಸ್ತೋತ್ರ ಸ್ವಾಮಿ ದೇವರೇ. ಅಪ್ಪ ದೇವರೇ, ನಮ್ಮೆಲ್ಲರನ್ನು ಕರ್ತನೆ ಆನ್ಲೈನ್ ನಲ್ಲಿ ಕರ್ತನೆ ಮನಸ್ಸಿರುವಂತಹ ಕೃಪೆ ನಮ್ಗೆ ಕೊಟ್ಟಿದ್ಯಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಕರ್ತನೆ, ಇದು ನಿನ್ನ ಚಿತ್ತ ಆಗಿದೆ ಸ್ವಾಮಿ ದೇವರೇ, ನಾವೆಲ್ಲ ಸೇರೋ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ದೇವರೇ, ನಮ್ಗೆ ಈ ದಿನದ ಅನುದಿನದ ಆಹಾರವನ್ನು ಕೊಟ್ಟು, ದೇವರೇ ಕೆಲಸಗಳನ್ನು ಕೊಟ್ಟು, ಕರ್ತನೆ ನಮ್ಗೆ ಆರೋಗ್ಯವನ್ನು ಕೊಟ್ಟು ನಮ್ಮ ನಡೆಸ್ತಾ ಇದೆಯಾ ಸ್ವಾಮಿ. ಅದಕ್ಕಾಗಿ ನಿನ್ಗೆ ವಂದನೆ ಸ್ವಾಮಿ ದೇವರೇ. ಕರ್ತನೆ, ಇವತ್ತು ಕರ್ತನೆ ನೀನು ಅಣ್ಣನ ಮುಖಾಂತರ ಸ್ವಾಮಿ ನಮ್ಮೊಟ್ಟಿಗೆ ನೀನ್ ಮಾತನಾಡು ಸ್ವಾಮಿ ದೇವರೇ. ಕರ್ತನೆ, ನಾವು ನಿನ್ನ ವಾಕ್ಯಗಳನ್ನು ಕೇಳ್ಕೊಂಡು ಸ್ವಾಮಿ ಅದರಂತೆ ನಡೆಯೋದಕ್ಕೆ ಕೃಪೆ ತೋರಿಸು ದೇವರೇ. ಅದಕ್ಕೆ ಬೇಕಾದ ಕರ್ತನೆ ನಮ್ಮಲ್ಲಿರೋ ಬಲಹೀನತೆಯನ್ನು ತೆಗೆದಾಕು ಸ್ವಾಮಿ ದೇವರೇ. ನಮ್ಮನ್ನ ಬಲಪಡಿಸು ಸ್ವಾಮಿ ದೇವರೇ. ಮತ್ತೆ ಸ್ವಾಮಿ ದೇವರೇ, ನಮಗೆ ಅಣ್ಣನ ಮುಖಾಂತರ ಮಾತಾಡುವಾಗ ಕರ್ತನೆ ನಾವು ಏಕಾಗ್ರತೆ ಕೇಳ್ಕೊಂಡು ಕರ್ತನೆ ಆನ್ಲೈನ್ ಇರೋಕಾದ್ರೆ ಸ್ವಾಮಿ ದೇವರೇ, ನಾವು ಆ ಕಡೆ ಮನಸ್ಸು ವಾಲಿಸಂತೆ ಸ್ವಾಮಿ ದೇವರೇ. ಆನ್ಲೈನ್ ಇದ್ರು ಸ್ವಾಮಿ ದೇವರೇ, ನಿನ್ನ ಮಾತಿಗೆ ನಾವು ಭಯ ಬಿದ್ದು ಕರ್ತನೆ, ನಿನ್ನ ಮಾತಿಗೆ ಭಯಪಟ್ಟು ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಕ್ಕೆ ನಮ್ಮ ಮನಸ್ಸನ್ನು ಏಕಾಗ್ರತೆಯನ್ನು ಕೊಡುವಂತ ಕೇಳ್ಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಂಡಿದ್ದೀನಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತಿನ ಧ್ಯಾನ ಭಾಗ ನಾವು ಗಮನಿಸುವಾಗ ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಸುಮಾರು 25 ವಚನಗಳಿದೆ 2ನೇ ಅಧ್ಯಾಯದಲ್ಲಿ. ಇವತ್ತು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು 13ನೇ ವಚನದಿಂದ 25ನೇ ವಚನದವರೆಗೂ ಸ್ವಲ್ಪ ಹೊತ್ತು ನಾವೆಲ್ಲರೂ ಒಟ್ಟಾಗಿ ಕೂತು ವಿಮರ್ಶಾತ್ಮಕವಾಗಿ, ವಿಚಾರಾತ್ಮಕವಾಗಿ ಹೇಗೆ ಇಲ್ಲಿರ್ತಕ್ಕಂಥ ವಾಕ್ಯಗಳು ನಮ್ಮ ಶಿಷ್ಯ ಜೀವನಕ್ಕೆ, ನಮ್ಮ ಆತ್ಮೀಕ ಇನ್ನಷ್ಟು ಪರಿಪಕ್ವತೆಗೆ ಇದು ಸಹಾಯ ಮಾಡ್ತದೆ ಅನ್ನುವಂಥದ್ದನ್ನ, ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನ ಗುರುತು ಹಿಡಿಯುವುದಕ್ಕೆ ನಾವೆಲ್ಲರೂ ಒಟ್ಟಾಗಿ ಇದನ್ನ ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಈ ನೆಲೆಯಲ್ಲಿ ಕೆಲವೊಂದು ಮಾರ್ಗದರ್ಶನಗಳನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನೊಬ್ಬನೇ ಮಾತಾಡೋದಿಲ್ಲ, ಎಲ್ರೂ ಮಾತನಾಡಬೇಕಾಗ್ತದೆ. ನೀವೆಲ್ಲರೂ ಬೆಳಗಿನ ಧ್ಯಾನ ಮಾಡಿದ್ದೀರಾ, ಆದರೆ ಇದು 2ನೇ ಅಧ್ಯಾಯ ಈಗಾಗಲೇ ಮಾಡಿರ್ತೀರ. ಹಾಗಾಗಿ ಒಂದು 5 ನಿಮಿಷ ನೀವೆಲ್ಲರೂ 2ನೇ ಅಧ್ಯಾಯ 13ನೇ ವಚನದಿಂದ 25ನೇ ವಚನದವರೆಗೂ ಬಹಳ ಗಮನ ಕೊಟ್ಟು ಓದ್ರಿ. ಪವಿತ್ರಾತ್ಮ ದಿಂದ ತುಂಬಿಸಲ್ಪಟ್ಟವರಾಗಿ, ಒಳಗಿನ ಮನೋನೇತ್ರಗಳನ್ನ ಬೆಳಗಿಸಿಕೊಂಡವರಾಗಿ ನೀವು ನಿಧಾನವಾಗಿ ಗಮನ ಕೊಟ್ಟು ದಯಮಾಡಿ ಓದ್ರಿ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 25ನೇ ವಚನದವರೆಗೂ. ಪ್ರತಿಯೊಬ್ಬೊಬ್ರು ನೀವು ಮೌನವಾಗಿ ಓದ್ಕೊಳ್ಳುವಾಗ ಅಲ್ಲಿ ನೀವು ಗುರುತಿಸಬೇಕು ಎಷ್ಟು ವಿಧವಾದಂಥ ಜನರಿದ್ದಾರೆ. ಪಕ್ಕದಲ್ಲೇ ನೀವು ನೋಟ್ಬುಕ್ಕಲ್ಲೂ ಬರ್ಕೊಳ್ರಿ, ಸುಲಭ ಆಗುತ್ತೆ ನಿಮಗೆ ಮಾತನಾಡುವಾಗ. ಎಷ್ಟು ವಿಧವಾದಂಥ ಜನರಿದ್ದಾರೆ. ನಂಬರ್ 1.
ನೀವು ಓದುವಾಗ ಗುರುತಿಸಬೇಕಾದಂಥದ್ದು. ಕೀ ಪಾಯಿಂಟ್ಸ್ ದಟ್ ಯು ಮಸ್ಟ್ ಐಡೆಂಟಿಫೈ while you read verses from 13 till verses 25 for today's meditation and application. ಎಷ್ಟು ವಿಧವಾದಂಥ ಜನರಿದ್ದಾರೆ? ನಂಬರ್ 1, ಆ ಜನರ ಮನೋಸ್ಥಿತಿ ಹೇಗಿದೆ? ಪ್ರತಿಯೊಬ್ಬ ಜನರ ಮನೋಸ್ಥಿತಿ ಹೇಗಿದೆ? ಮನೋಸ್ಥಿತಿ ಹೇಗಿದೆ? 3ನೇದು, ನೀವು ಅಷ್ಟು ಜನರನ್ನು ಗಮನಿಸುವಾಗ ಮನುಷ್ಯರಲ್ಲಿರ್ತಕ್ಕಂಥ ಗುಣ ಏನು ಇಲ್ಲಿ ನೀವು ಕಂಡು ಹಿಡಿದಿದ್ದೀರಿ? ಏನು ಗುರುತಿಸಿದ್ದೀರಿ? ಮನುಷ್ಯನಲ್ಲಿರುವಂಥ ಗುಣ ಎಂಥದ್ದು ಅನ್ನುವಂಥದ್ದು ಇಲ್ಲಿ ನೀವು ಗುರುತಿಸಬಹುದು. ಅದನ್ನ ಹುಡುಕ್ಬೇಕು. ಇದು ಹುಡುಕ್ಬೇಕು. ಹಾಗೂ ಮನುಷ್ಯನ ಸಾಮಾನ್ಯವಾಗಿ ಇರ್ತಕ್ಕಂಥ ಬಲಹೀನತೆ ಏನಿದ್ರಲ್ಲಿ ನಾವು ನೋಡ್ಬೋದು ಅನ್ನುವಂಥದ್ದನ್ನು ನೀವು ಗುರುತಿಸ್ಬೇಕು. ಮನುಷ್ಯನಲ್ಲಿರ್ತಕ್ಕಂಥ ಬಲಹೀನತೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಸ್ವನೀತಿ ಇಷ್ಟನ್ನ ನೀವು ಗುರುತಿಸ್ಬೇಕ್ರಿ. ಒಂದು 5 ನಿಮಿಷ ಓದುವಾಗ ಯಾರಾದ್ರೂ ಒಬ್ರು ಬರ್ಕೊಂಡಿರೋರು ಏನೇನು ಗುರುತಿಸ್ಬೇಕು ಅಂತ ಹೇಳ್ದೆ ಅನ್ನುವಂಥದ್ದು ದಯಮಾಡಿ ಅದನ್ನು ಓದ್ತೀರಾ ನಿಧಾನವಾಗಿ? ಈ ಒಂದು ಭಾಗದಲ್ಲಿ ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 25 ವಚನಗಳನ್ನು ನಾವು ಓದುವಾಗ, ಮೊದಲನೇದಾಗಿ ಎಷ್ಟು ವಿಧವಾದ ಜನರಿದ್ದಾರೆ ಈ ಒಂದು ಭಾಗದಲ್ಲಿ, 2ನೇದಾಗಿ ಆ ಜನರ ಮನೋಸ್ಥಿತಿ ಹೇಗಿದೆ, 3ನೇದಾಗಿ ಮನುಷ್ಯನ ಗುಣ ಎಂಥದ್ದು ಎಂದೆಲ್ಲ ಕಾಣ್ತಾ ಇದೆ ಆ ಭಾಗದಲ್ಲಿ, ಮನುಷ್ಯನ ಸಾಮಾನ್ಯವಾದ ಬಲಹೀನತೆ ಅಥವಾ ಸ್ವನೀತಿ ಏನು ಅನ್ನುವುದನ್ನ ಗಮನಿಸಬೇಕಾಗಿದೆ. ಥ್ಯಾಂಕ್ಸ್ ಲಕ್ಷ್ಮಣ. ಇಷ್ಟು ಗಮನಿಸಿ ನೀವು ಹಂಚುವಾಗ ಒಬ್ಬೊಬ್ರು ಅದರಲ್ಲಿ ಕೆಲವೊಂದು ಅನ್ವಯಗಳನ್ನ ನಾವು ಗುರುತಿಸೋಣ. ನೀವು ಹೇಳುವಾಗ ಯಾವುದಾದ್ರೂ 5 ಅನ್ವಯಗಳಲ್ಲಿ ಯಾವ್ಯಾವ ಅನ್ವಯಗಳನ್ನ ಇವತ್ತು ನಾವು ತೆಗೆದುಕೊಳ್ಬೋದು ಅನ್ನುವಂಥದ್ದು ನಾವು ಸ್ವಲ್ಪ ಪ್ರಯತ್ನ ಮಾಡೋಣ. ಹಾಗಾಗಿ ಇವಾಗ ಓದ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಅದಾದ್ಮೇಲೆ ಇರೋದು ಇವತ್ತು ಎಷ್ಟು 8 ಜನರೇನೋ ಇದ್ದೀರಾ, 9 ಜನರು ನನ್ನನ್ನು ಸೇರಿ. ಯಾರ್ಯಾರಿಗೆ ಪ್ರೇರೇಪಣೆ ಆಗುತ್ತೆ ಈ 4 ಮಾರ್ಗಸೂಚಿ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅನ್ವಯಗಳನ್ನ ಅದರ ಮುಖಾಂತರ ನೀವು ಹಂಚ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಓದ್ಕೊಳ್ಳೋಣ. ದ ಟೈಮ್ ಸ್ಟಾರ್ಟ್ಸ್ ನಾವ್. ಥ್ಯಾಂಕ್ ಯು. 5 ನಿಮಿಷ.
ಓಕೆ, 5 ನಿಮಿಷ ಆಯ್ತು. ಥ್ಯಾಂಕ್ಸ್ ರೀ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಯಾರು ಹಂಚ್ಕೊಳ್ತೀರಾ ಮೊದಲನೇದಕ್ಕೆ? ಮೊದಲನೇದು ಏನಿದೆ ಗುರುತಿಸುವಂಥದ್ದು ನಾವು? ಮೊದಲನೇದು ಮುನ್ಲಕ್ಷ್ಮಣ್ಣ ಬಿಟ್ಟು ಬೇರೆಯವ್ರು ಯಾರಾದರೂ ಹಂಚ್ಕೊಳ್ರಿ. ಮೊದಲನೇದೇನು ನಾವು ಅನ್ಕೊಂಡ್ವಿ? ಮೊದಲನೇದೇನು ಅನ್ಕೊಂಡ್ವಿ ನಾವು? ಎಷ್ಟು ವಿಧವಾದ ಜನರಿದ್ದಾರೆ ಅಂತ. ಎಷ್ಟು ವಿಧವಾದಂಥ ಜನರಿದ್ದಾರೆ. ಯಾರಾದರೂ ಅದಕ್ಕೆ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತಾ ಯಾರಾದರೂ? ಎಷ್ಟು ವಿಧವಾದಂಥ ಜನರಿದ್ದಾರಪ್ಪ ಮಂಜು? ಅಣ್ಣ ಅಲ್ಲಿ ದನ ಮಾರುವವರು, ಕುರಿ ಮಾರುವವರು, ಪಾರಿವಾಳ ಮಾರುವವರು ಇದ್ದಾರೆ. ಮತ್ತೆ ಚೀನಿ ಹಾಗಾದ್ರೆ ದನ, ಕುರಿ, ಪಾರಿವಾಳ ಮೂವರನ್ನು ಸೇರಿ ಒಂದು ಗುಂಪು ಮಾಡ್ಕೊಳ್ಬಹುದಲ್ವಾ? ಮಾರುವವರು ಒಬ್ರಿದ್ದಾರೆ, ಚಿನಿವಾರರು ಒಬ್ರಿದ್ದಾರೆ, ಆಮೇಲೆ ಮತ್ತೆ ಇವರು ಯಹೂದ್ಯರಿದ್ದಾರೆ, ಯಹೂದ್ಯರಿದ್ದಾರೆ, ಆಮೇಲೆ ಶಿಷ್ಯರಿದ್ದಾರೆ, ಶಿಷ್ಯರು ಇದ್ದಾರೆ, ಆಮೇಲೆ ಮುಖ್ಯವಾಗಿ ಯೇಸು ಸ್ವಾಮಿ. ಶಿಷ್ಯರಿದ್ದಾರೆ ಅಂತ ಎಲ್ಲಿ ಹುಡುಕಿದ್ರಿ? 17ನೇ ವಚನ ಅಲ್ವಾ? ಅಲ್ಲಿ ಎಷ್ಟು ಜನರಾಯ್ತು? 5. ಬರ್ಕೊಂಡ್ರ ಎಲ್ರು? ಯಾಕಂದ್ರೆ ನೀವು ನೋಟ್ಸ್ ಮಾಡ್ಕೊಳ್ವಾಗ ಅದರಿಂದ ಅನ್ವಯಗಳು ತೆಗಿಲಿಕ್ಕೆ ಸುಲಭ ಆಗುತ್ತೆ. ನಂಬರ್ 1 ಆರ್ಡರ್ನಲ್ಲಿ ಹೋದ್ರೆ ಯಹೂದ್ಯರಿದ್ದಾರೆ, ಅದೊಂದು ಗುಂಪು. ನಂಬರ್ 2 ಯೇಸು ಇದ್ದಾನೆ. ನಂಬರ್ 3 ಮಾರುವವರು ಇದ್ದಾರೆ. ನಂಬರ್ 4 ಚಿನಿವಾರರಿದ್ದಾರೆ. ನಂಬರ್ 5 ಶಿಷ್ಯರು ಇದ್ದಾರೆ. ಕರೆಕ್ಟ್ರಾ? ಓಕೆ. ನೆಕ್ಸ್ಟ್ ಏನು ಎರಡನೇದು ನಾವು ಗುರುತಿಸ್ಲಿಕ್ಕೆ ಅನ್ಕೊಂಡಂಥದ್ದು ಜ್ಯೋತಿ? ಜನರ ಮನಸ್ಥಿತಿ ಹೇಗಿದೆ ಅಂತ. ಜನರ ಮನಸ್ಥಿತಿ. ಇದನ್ನು ಓಕೆ. ಮೂರನೇದೇನು ಅನ್ಕೊಂಡ್ವಿ? ಮನುಷ್ಯನ ಗುಣ ಎಂತದ್ದು? ಮನುಷ್ಯರ ಗುಣ ಎಂತದ್ದು ಸಾಮಾನ್ಯವಾಗಿ. 4ನೇದು ಮನುಷ್ಯರಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಬಲಹೀನತೆ ಅಥವಾ ಸ್ವನೀತಿ. ಓಕೆ. ಮೊದಲನೇ ಇದರಲ್ಲಿ ನೋಡುವಾಗ ಈಗ ಮಂಜು ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತೇನೆ ನಾನೇ. ಪ್ರಶ್ನೆಗಳನ್ನ ಹಾಕ್ತೇನೆ. ಎಷ್ಟು ವಿಧವಾದಂಥ ಜನರು ಇದ್ದಾರೆ ಎಂಬುದಾಗಿ ನೋಡುವಾಗ ಯಹೂದ್ಯರು ಹಾಗೂ ಯೇಸು ಯಾಕೆ ಯೆರೂಸಲೇಮಿಗೆ ಹೋದ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಯೇಸು ಯಾಕೆ ಯೆರೂಸಲೇಮಿಗೆ ಹೋದ? ಪಸ್ಕ ಹಬ್ಬ ಬಂದಾಗ ಯಾಕೆ ಹೋದ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಯಾರಿಗಾದ್ರೂ ಏನಾದ್ರೂ ಉತ್ತರ ಇದೆಯಾ? ಯಾಕೆ ಯೇಸು ಯೆರೂಸಲೇಮಿಗೆ ಹೋದನು? ಮುನ್ಲಕ್ಷ್ಮಣ್ಣ ಬಿಟ್ಟು. ಇದು ಕೆಲವೊಂದು ಗೊತ್ತಿರ್ಬೇಕು. ಎರಡನೇದು ಪಸ್ಕ ಹಬ್ಬ ಅಂದ್ರೆ ಏನು? ಯಾರಿಗಾದ್ರೂ ಐಡಿಯಾ ಇದೆಯಾ? ಅಣ್ಣ, ಮೋಶೆ ಇಸ್ರೇಲನ್ನು ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ಆಚರಣೆ ಮಾಡ್ತಿದ್ರು ಅಣ್ಣ. ಒಂದು ಕುರಿನ ಕಟ್ ಮಾಡಿ ಅದ್ರ ರಕ್ತನ ಬಾಗಿಲಿಗೆ ಹಾಕಿಸ್ತಾರಲ್ಲ ಅಣ್ಣ. ಗುಡ್. ಇನ್ನು ಬೇರೆಯವರು ಮಾತಾಡ್ಬೇಕು. ಇವತ್ತು ಎಲ್ರು ನಾವು ಡಿಸ್ಕಷನ್ ಮಾಡ್ತೀವ್ರಿ. ಬೈಬಲ್ ಸ್ಟಡಿ ಇವತ್ತು ಡಿಸ್ಕಷನ್ ಥ್ರೂ ಡಿಸ್ಕಷನ್ ಅಪ್ಲಿಕೇಶನ್. ಪಸ್ಕ ಹಬ್ಬ ಅಂದ್ರೆ ಏನು? ಯಾರಿಗಾದ್ರೂ ಐಡಿಯಾ ಇದೆಯಾ? ಸಂಗೀತಮ್ಮ, ಶಂಕರಣ್ಣ, ನಮ್ಮೀಸೆ ಮಂಜಣ್ಣ, ಮುನ್ರಾಜು. ಓಕೆ. ಆಮೇಲೆ ನೋಡೋಣ. ಹಾಗಾದ್ರೆ ಇದ್ರ ಬಗ್ಗೆ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಪಸ್ಕ ಹಬ್ಬ ಅಂದರೆ ಏನು? ಯಾವಾಗಾದ್ರೂ ಮುಂದೆ ಅದನ್ನ ನಾನು ಕವರ್ ಮಾಡ್ಬೇಕಾಗ್ತದೆ. ಯಾರು ಬರ್ಕೊಳ್ತೀರಾ ಇದನ್ನ?
ಸಪರೇಟ್ ಆಗಿ ಒಂದು ಟಾಪಿಕ್ ಪಸ್ಕಾ ಹಬ್ಬ ನಾನ್ ಅಂದ್ರೆ ಬರ್ಕೊಳ್ತೀನಿ ಅಣ್ಣ. ಒಬ್ಬ ಯಾರೋ ಹೇಳಿದ್ರಲ್ಲ, ಯಾರು ನಾನು ಶಂಕರ್. ಶಂಕರಣ್ಣ. ಪಸ್ಕಾ ಹಬ್ಬ ಅಂದ್ರೆ ಏನು? ಎರಡನೇದು, ಯಾಕೆ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋದ ಅನ್ನುವಂಥದ್ದು ಯಾರಿಗಾದ್ರೂ ಕ್ಲೂ ಇದೆಯಾ? ಮುನ್ಲಕ್ಷ್ಮಣ್ಣ ಬಿಟ್ಟು ಯಾಕೆ ಯೆರೂಸಲೇಮಿಗೆ ಹೋದ? ಓಕೆ, ಅದೊಂದು ಬರ್ಕೊಳ್ರಿ. ಅದೊಂದು ಬರ್ಕೊಳ್ರಿ. ಈಗ ಇಲ್ಲಿ ನೋಡುವಾಗ ಮೊದಲನೇ ಪ್ರಶ್ನೆ, ಎಷ್ಟು ವಿಧವಾದಂತ ಜನರು ಅಲ್ವಾ ಅಮ್ಮ? ಮಂಜು, ಎಷ್ಟು ವಿಧವಾದಂತ ಜನರಿದ್ದಾರೆ? 5 ವಿಧವಾದಂತ ಜನರಿದ್ದಾರೆ. ಹಾಗಾದ್ರೆ ಇಲ್ಲಿ ಮೊದಲನೇ ಗುಂಪು ನೋಡುವಾಗ ಯಹೂದ್ಯರು. ಹಾಗಾದ್ರೆ ಯಹೂದ್ಯರು ನೋಡುವಾಗ ಅವರು ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಅವರು ನೇಮಕವಾದಂತ ಆ ಪಸ್ಕ ಹಬ್ಬ ಅದನ್ನ ಆಚರಿಸುವುದಕ್ಕೋಸ್ಕರ ಅದನ್ನ ಯೆರೂಸಲೇಮಿಗೆ ಅವರು ಬರ್ತಾ ಇದ್ರು. ಯೇಸು ಕ್ರಿಸ್ತನು ಕೂಡ ಯಹೂದ್ಯನಾದದ್ದರಿಂದ ಆತನು ಕೂಡ ಪಸ್ಕ ಹಬ್ಬವನ್ನ ಆಚರಿಸಬೇಕಾದಂತ ಸಮಯ ಬಂದಾಗ ಆತನು ಯೆರೂಸಲೇಮಿಗೆ ಬಂದದ್ದನ್ನ ನೋಡ್ತೇವೆ. ಹಾಗಾದ್ರೆ ಯೆರೂಸಲೇಮಿಗೆ ಬಂದ ಎಂಬುದಾಗಿ ನೋಡುವಾಗ, ಎಲ್ಲಿಂದ ಬಂದ ಎಂಬುದಾಗಿ ನೋಡುವಾಗ 4ನೇ ಅಧ್ಯಾಯ 1ನೇ ಅಧ್ಯಾಯ, ಆತನು ಗಲಿಲಾಯದಲ್ಲಿ ಇರ್ತಾನೆ. 43ನೇ ವಚನದಲ್ಲಿ ನೋಡುವಾಗ ಗಲಿಲಾಯದಿಂದ ಆತನು ಯೆರೂಸಲೇಮಿಗೆ ಬರ್ತಾನೆ. ಯಾಕೆ ಬರ್ತಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ದೇವರು ಕೊಟ್ಟ ಕಟ್ಟಳೆಗಳ ನಿಯಮಗಳ ಪ್ರಕಾರ ವರ್ಷಕ್ಕೊಂದು ಸತಿ ಯಹೂದ್ಯರು ಎಲ್ಲೇ ಇದ್ರೂ ಪ್ರಪಂಚದಲ್ಲಿ ಅವ್ರು ಯೆರೂಸಲೇಮಿಗೆ ಹೋಗ್ಬೇಕಾಗಿತ್ತು. ಪಸ್ಕ ಹಬ್ಬವನ್ನ ಆಚರಿಸುವುದಕ್ಕೋಸ್ಕರ ಯೆರೂಸಲೇಮ್ ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು. ಅದು ಅವರಲ್ಲಿದ್ದಂಥದ್ದು ಧಾರ್ಮಿಕವಾದಂತ ಒಂದು ಶಿಸ್ತು. ಯಹೂದ್ಯರಿಂದ 5 ವಿಧವಾದಂತ ಜನರಲ್ಲಿ ಮೊದಲನೇ ವ್ಯಕ್ತಿಯಲ್ಲಿ ವಿಧವಾದಂತ ಗುಂಪು ಯಹೂದ್ಯರಿಂದ ತಿಳಿದುಕೊಳ್ಳುವಂಥದ್ದು, ಅವರಿಂದ ನಾನು ಅನುಸರಿಸಬೇಕಾದಂತ ಮಾದರಿ ಗುರುತು ಮಾಡಿಕೊಳ್ಬೇಕಾದ್ರೆ ಧಾರ್ಮಿಕವಾಗಿ ಅವರಲ್ಲಿ ಆ ಒಂದು ಶಿಸ್ತಿತ್ತು. ಅದೊಂದು ಶಿಸ್ತಿತ್ತು. ಯಾಕಂದ್ರೆ ಬಹಳ ಅದ್ಭುತವಾದಂತ ಕಾರ್ಯವನ್ನ ಮಾಡಿದಂಥದ್ದು ಪಸ್ಕ ಹಬ್ಬ ಅನ್ನುವಾಗ. ಪಾಸ್ ಓವರ್ ಅಂದ್ರೆ ಅವರು 430 ವರ್ಷ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಬಿದ್ದರು. ಅಂದು ರಾತ್ರಿ ದೇವರು ಅವರನ್ನ ಆ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ಕರೆದುಕೊಂಡು ಹೋಗುವಂತ ಪ್ರಯಾಣವನ್ನ ಅವರು ಪ್ರಾರಂಭಿಸುವಂತ ದಿವಸ ಪಾಸ್ ಓವರ್. ದೇ ಆರ್ ಪಾಸಿಂಗ್ ಆನ್ ಫ್ರಮ್ ಸ್ಲೇವರಿ ಟು ಫ್ರೀಡಮ್. ಬಹಳ ಅದು ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಇಸ್ರಾಯೇಲ್ರಿಗೆ. ಅದನ್ನ ನೆನೆಸಿಕೊಂಡು ದೇವರು ಕೊಟ್ಟಂತ ಆ ಆಜ್ಞೆಯನ್ನ ಮೋಶೆ ಮುಖಾಂತರ ಇದನ್ನ ನೀವು ಆಚರಿಸಲೇಬೇಕು. ಇದು ಶಾಶ್ವತವಾದಂತ ನಿಯಮ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಆತನು ದೇವರಾಗಿದ್ದರೂ ಕೂಡ ರಕ್ತ ಮಾಂಸಧಾರಿಯಾಗಿ ನಮ್ಮಂತೆ ಮನುಷ್ಯರಾಗಿ ಆತನು ಈ ಲೋಕದಲ್ಲಿ ಜೀವಿಸುವಾಗ ಅದನ್ನು ಪರಿಪಾಲಿಸ್ತಿದ್ದ ಶಿಸ್ತು. ಅದಕ್ಕೋಸ್ಕರ ಆತನು ಯೆರೂಸಲೇಮಿಗೆ ಬಂದಂಥದ್ದು, ಪಸ್ಕ ಹಬ್ಬವನ್ನ ಆಚರಿಸುವುದಕ್ಕೋಸ್ಕರ ಬಂದಂಥದ್ದು. ಇದರಿಂದ ತಿಳಿದುಕೊಳ್ಳಬೇಕಾದಂತ ನಮಗೇನು ಅನ್ವಯ? ಅವರು ಪಸ್ಕ ಹಬ್ಬ ಬಂದಾಗ ಅವರು ಎಲ್ಲೇ, ಇವಾಗ್ಲೂ ಕೂಡ ಈವನ್ ಟುಡೇ Jews, wherever they are in this world, every Jew will travel to Jerusalem to celebrate this Passover feast. Even today.
ಎವ್ರಿ ಜ್ಯೂ. ಅದು ಧಾರ್ಮಿಕವಾದಂಥ ಶಿಸ್ತು ಯಹೂದ್ಯರಲ್ಲಿದ್ದಂಥದ್ದು. ಅನ್ವಯ, ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಕ್ಕಂಥ ನಾವು, ಯೇಸು ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಾವು, ನಮ್ಮನ್ನು ಕೂಡ ಯೇಸು ಕ್ರಿಸ್ತನು ಪಾಪದ ದಾಸತ್ವದಿಂದ ಬಿಡಿಸಿ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ಸ್ವತಂತ್ರರನ್ನಾಗಿ ಮಾಡಿದ್ದಾನೆ. ಈ ಕೃತಜ್ಞತೆಯನ್ನ ನಾನು ಯಾವಾಗಲೂ ಸ್ಮರಿಸುವವನಾಗಿ, ನೆನೆಸಿಕೊಳ್ಳುವವನಾಗಿ, ತುಂಬು ಹೃದಯ ಉಳ್ಳವನಾಗಿ ನಾನು ಯಾವಾಗಲೂ ದೇವರ ಅನ್ಯೋನ್ಯತೆಯಲ್ಲಿ ನಾನು ವಾಸಿಸಬೇಕು. ಅನ್ಯೋನ್ಯತೆ ಅನ್ನುವಾಗ ವೈಯಕ್ತಿಕವಾದಂಥ ಅನ್ಯೋನ್ಯತೆ, ನನಗೂ ನನ್ನ ದೇವರಿಗೂ ಇರ್ತಕ್ಕಂಥ ವೈಯಕ್ತಿಕವಾದಂಥ ಅನ್ಯೋನ್ಯತೆ. ಅದಕ್ಕೋಸ್ಕರವೇ ಕ್ವೈಟ್ ಟೈಮ್, ಧ್ಯಾನ ಬಂದಂಥದ್ದು. ದೇವರು ನನ್ನ ಸಂಗಡ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಅವರು ಅಲ್ಲಿ ಪ್ರಾಕೃತವಾಗಿ ಭೌತಿಕವಾಗಿ ಒಂದು ಸ್ಥಳಕ್ಕೆ ಹೋಗ್ತಿದ್ರು. ನಾವು ದೇವರು ನಮ್ಮನ್ನ ಯೇಸು ಕ್ರಿಸ್ತನು ಪಾಪದ ದಾಸತ್ವತನದಿಂದ ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿರೋದಕ್ಕೋಸ್ಕರ ಆತ್ಮೀಕವಾಗಿ ನಾನು ನಿರ್ದಿಷ್ಟವಾದಂಥ ಸಮಯ ನಾನು ಕೂತ್ಕೊಳ್ತೇನೆ ಧ್ಯಾನ. ಪ್ರತಿ ದಿವಸ ನಾನು ಧ್ಯಾನ ಮಾಡ್ತೇನೆ. ಮನ್ನ ಇಲ್ಲದೆ ಅನ್ನ ಇಲ್ಲ. ಈ ಶಿಸ್ತು ಬರಬೇಕು. ಈ ಶಿಸ್ತು ಬರಬೇಕು. ಪ್ರತಿಯೊಬ್ಬೊಬ್ಬ ಶಿಷ್ಯನಲ್ಲಿ ಮನ್ನ ಇಲ್ಲದೆ, ವಾಕ್ಯವನ್ನ ಓದಿ ಧ್ಯಾನ ಮಾಡದೆ, ಪ್ರಾರ್ಥನೆ ಮಾಡದೆ ಬೆಳಿಗ್ಗೆ ನಾನು ಅನ್ನವನ್ನ ತಿನ್ನುವುದಿಲ್ಲ. ಈ ಶಿಸ್ತು ಬರಬೇಕು. ವೈಯಕ್ತಿಕವಾದಂಥದ್ದು ಹಾಗೂ ಸಾಮೂಹಿಕವಾದಂಥ ಶಿಸ್ತು. ದೇವ ಮಕ್ಕಳ ಅನ್ಯೋನ್ಯತೆಯನ್ನ ನಾನು ನೋಡುವುದಕ್ಕೋಸ್ಕರ ಆ ಶಿಸ್ತಿನಲ್ಲಿ ನಾನು ಹೋಗ್ತೇನೆ. ಎರಡು ಅನ್ವಯಗಳನ್ನ ತೆಗಿಬಹುದು. ಇವತ್ತು ನನ್ನ ಆತ್ಮಿಕ ಶಿಸ್ತು ಹೇಗಿದೆ? ಧಾರ್ಮಿಕವಾದಂಥ ಶಿಸ್ತು ಅವರಲ್ಲಿ ಹಾಗಿತ್ತು. ಆತ್ಮಿಕ ಶಿಸ್ತು ಧಾರ್ಮಿಕ ಶಿಸ್ತುಗಿಂತಲೂ ಬಹಳಷ್ಟು ಪ್ರಾಧಾನ್ಯವಾದಂಥದ್ದು, ಪ್ರಾಮುಖ್ಯವಾದಂಥದ್ದು, ಹೆಚ್ಚು ಮಹತ್ವವುಳ್ಳವಂಥದ್ದಾಗಿರುವುದರಿಂದ ನನ್ನ ಆತ್ಮಿಕ ಶಿಸ್ತು ಹೇಗಿದೆ? ನನ್ನನ್ನ ರಕ್ಷಿಸಿದಂಥ ಕ್ರಿಸ್ತನಿಗೆ ನಾನು ಕೃತಜ್ಞತೆ ಉಳ್ಳವನಾಗಿ ನನ್ನ ಶಿಸ್ತು ಹೇಗಿದೆ? ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಹೌ ಇಸ್ ಮೈ ಡಿಸಿಪ್ಲಿನ್? ನಾನು ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ದೀನಾ? ಪ್ರಾರ್ಥನೆ ಮಾಡ್ತಾ ಇದ್ದೀನಾ? ಕುಟುಂಬ ಪ್ರಾರ್ಥನೆ ಇದೆಯಾ? ಬೇಸಿಕ್ ಡಿಸಿಪ್ಲಿನ್ಸ್ ಇವು. ಬೇಸಿಕ್ ಡಿಸಿಪ್ಲಿನ್ಸ್. ಅನೇಕರ ಕುಟುಂಬಗಳಲ್ಲಿ ಬಹಳ ಪ್ರೀತಿಯಿಂದ ನಾನು ಎಷ್ಟೋ ಸತಿ ಕೇಳ್ಕೊಳ್ತಾ ಇದ್ದೀನಿ, ಕುಟುಂಬ ಪ್ರಾರ್ಥನೆ ಮಾಡಿ. ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಇವತ್ತು ಅದಕ್ಕೊಂದು ಕೃಪೆ ಕೇಳಿ ಪ್ರಯತ್ನ ಮಾಡಬೇಕು. ಹೇಗಿದೆ ನನ್ನ ಶಿಸ್ತು? ಯಹೂದ್ಯರಲ್ಲಿ ಅದಿತ್ತು. ಯೇಸು ಕ್ರಿಸ್ತನ ಶಿಷ್ಯನಾಗಿ ಇವತ್ತು ಈ ಮಾದರಿಯನ್ನು ನಾನು ತೆಗೆದುಕೊಳ್ತೇನೆ, ಅನುಸರಿಸಬೇಕಾದಂತ ಮಾದರಿ. ಅದೇ ಮೌಲ್ಯದಿಂದ ಬಿಟ್ಟು ಬಿಡಬೇಕಾದಂತ ಪಾಪ. ನನ್ನ ಧ್ಯಾನ ಮಾಡುವಂತ ಶಿಸ್ತು ಬಹಳ ಅಕ್ರಮವಾಗಿದೆ. ರೆಗ್ಯುಲರ್ಲಿ ಇರೆಗ್ಯುಲರ್ ನಾನು ಕ್ವೈಟ್ ಟೈಮ್ ಮಾಡುವಂಥದ್ರಲ್ಲಿ. ದೇವರೇ, ನನ್ನ ಪಾಪವನ್ನ ನೀನು ಕ್ಷಮಿಸು, ನನ್ನ ಪಾಪವನ್ನ ಕ್ಷಮಿಸು. ಹಾಗೆ ಎರಡನೇ ವ್ಯಕ್ತಿ ಯೇಸುವನ್ನ ನೋಡುವಾಗ, ಯೇಸು ಕೂಡ ಆತನು ಯೆರೂಸಲೇಮಿಗೆ ಹೋದ. ಮೊದಲನೇ ಪ್ರಾಶಸ್ತ್ಯ. ಅದಕ್ಕೋಸ್ಕರವೇ ಭಾನುವಾರ ಹೊತ್ತು ಅನ್ವಯಾರ್ಥದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ
ಭಾನುವಾರ ಅನ್ಯೋನ್ಯತೆಯ ದಿವಸ, ರಜಾ ದಿವಸ. ನಾಳೆ ನಮ್ಮ ಇಂಡಿಯಾದಲ್ಲಿ ಗುರುವಾರ ಬಂದ್ರೆ ಗುರುವಾರ ನಮ್ದು ಅನ್ಯೋನ್ಯತೆ ದಿವಸ. ಶುಕ್ರವಾರ ಡಿಕ್ಲೇರ್ ಮಾಡಿದ್ರೆ ಶುಕ್ರವಾರ ಅನ್ಯೋನ್ಯತೆಯ ದಿವಸ. ಸೊ ತಪ್ಪದೆ ನಾವು ಅನ್ಯೋನ್ಯತೆಗೆ ಆ ಶಿಸ್ತು ಇರಬೇಕು. ಮೊದಲನೇ ಪ್ರಾಶಸ್ತ್ಯ ಅದು. ಎಂತ ಎಮರ್ಜೆನ್ಸಿ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಇದ್ದು ಆಮೇಲೆ ಹೋಗುವಂಥದ್ದು ಒಳ್ಳೆ ಆತ್ಮಿಕ ಶಿಸ್ತು. ದೇವರು ನಮಗೆ ಮಾಡಿರ್ತಕ್ಕಂಥ ಆತ್ಮಿಕ ಉಪಕಾರವನ್ನು ನೆನೆಸಿ ಆತನಿಗೆ ನಾವು ಸಲ್ಲಿಸುವಂತ ಒಂದು ಪ್ರತಿಷ್ಠೆ, ಯೇಸುವಿನಿಂದ ಗುರುತಿಸುವಂಥದ್ದು, ಎಕ್ಸಾಂಪಲ್ ಟು ಫಾಲೋ. ನಾನು ಕೂಡ ತಪ್ಪದೆ ಹೋಗ್ತೇನೆ, ತಪ್ಪದೆ ಹೋಗ್ತೇನೆ, ತಪ್ಪದೆ ಹೋಗ್ತೇನೆ. ಮಾರುವವರನ್ನ ನಾನು ಆಮೇಲೆ ಕೊನೆಯಲ್ಲಿ ತೆಗೆದುಕೊಳ್ತೇನೆ, ಆಮೇಲೆ ತೆಗೆದುಕೊಳ್ತೇನೆ. ನೆಕ್ಸ್ಟ್ ಯಾವ ಗುಂಪಿದ್ದಾರಮ್ಮ? ಮಂಜು, ಜ್ಯೋತಿ? ಶನಿವಾರರು. ಅದಾಯ್ತು. ಮಾರುವವ್ರನ್ನ ಬಿಟ್ಬಿಟ್ಟ ಮೇಲೆ ನೆಕ್ಸ್ಟ್ ಯಾರಿದ್ದಾರೆ? ಶಿಷ್ಯರು. ಶಿಷ್ಯರಿದ್ದಾರೆ. 17ನೇ ವಚನದಲ್ಲಿ ನೋಡುವಾಗ, ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಇದರಿಂದ ಏನ್ ನಾವು ತಿಳಿದುಕೊಳ್ಬಹುದು? ಶಿಷ್ಯರ ನೆನಪಿಗೆ ಬಂತು ಪ್ರಾಮುಖ್ಯವಾದಂತ ಪದ. ಯಾರಾದ್ರೂ ಶಿಷ್ಯರ ನೆನಪಿಗೆ ಬಂತು ಅನ್ನುವುದರ ಮುಖಾಂತರ ಒಂದು ಅನ್ವಯ. ವಾಕ್ಯ ಮೆಲ್ಕಾಕುವಂಥದ್ದು. ವೆರಿ ಗುಡ್ ಅಣ್ಣ, ವೆರಿ ಗುಡ್, ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಯಾರಾದ್ರೂ ಇನ್ನೂ ಬೇರೆಯವರು ನೆನಪಿಗೆ ಬಂತು? ಇನ್ನು ಬೇರೆಯವರು? ಓಕೆ, ಹಾಗಾದ್ರೆ ಅಷ್ಟನ್ನೇ ತೆಗೆದುಕೊಳ್ಳೋಣ. ಶಿಷ್ಯರ ನೆನಪಿಗೆ ಬಂತು. ಹಾಗಾದ್ರೆ ಅನೇಕ ವಾಕ್ಯಗಳನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಆ ಸಮಯ, ಸಂದರ್ಭಕ್ಕೆ, ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಕೆಲವೊಂದು ವಾಕ್ಯಗಳನ್ನ ನೆನಪಿಗೆ ತಂದುಕೊಳ್ಳಬೇಕು, ಅನುಸರಿಸಬೇಕಾದಂತ ಮಾದರಿ. ಶಿಷ್ಯರಿಂದ ಕಲಿಯುವಂಥದ್ದು ನೆನಪಿಗೆ ತಂದುಕೊಳ್ತಾ ಇದ್ರು. ಕಲಿತಂಥದ್ದೆಲ್ಲವನ್ನ ನೆನಪಿಗೆ ತಂದುಕೊಳ್ತಾ ಇದ್ರು. ಮೆಲುಕು ಹಾಕುವಂಥದ್ದು ಒಳ್ಳೆ ಗುಣ. ನೆಕ್ಸ್ಟ್ ಯಾವ್ದಿದೆ? ಆಯ್ತರ ಅಷ್ಟೇನ ಎಲ್ಲ ಮನುಷ್ಯರದು? ಎಲ್ಲ ಮನುಷ್ಯರದು ಕವರ್ ಮಾಡಿದ್ವಾ? ಮಾರುವವರನ್ನ ಬಿಟ್ಟು ಬೇರೆ ಎಲ್ಲ ಕವರ್ ಆಯ್ತಾ ಮಂಜು? ಏನಿದೆ? ಎರಡನೇದೇನಿದೆ? ಯೇಸು ಸ್ವಾಮಿ. ಯೇಸು ಸ್ವಾಮಿದು ತೆಗೆದ್ಬಿಟ್ವಿ. ಆಯ್ತು, ಆತನು ಯೆರೂಸಲೇಮಿಗೆ ಬರ್ತಾನೆ. ಎರಡನೇ ಜನರ ಮನಸ್ಥಿತಿ. ವಾಕ್ಯ. ಮೂರನೇದು ಮನುಷ್ಯನ ಗುಣ ಎಂತದ್ದು? ಮನೋಸ್ಥಿತಿ ಆಮೇಲೆ ಬಂದಿರ್ಬೇಕಲ್ವಾ ಅಮ್ಮ ಆರ್ಡರ್ನಲ್ಲಿ? ಎರಡನೇದ್ ಜನರ ಮನಸ್ಥಿತಿ ಅಣ್ಣ, ಮೂರನೇದ್ ಮನುಷ್ಯರ ಗುಣ ಎಂತದ್ದು? ಜನರ ಮನಸ್ಥಿತಿ. ಇಲ್ಲಿ ನೋಡುವಾಗ ಯಾರಾದ್ರೂ ಗುರುತಿಸಿದ್ರ ಇಲ್ಲಿ ಜನರ ಮನಸ್ಥಿತಿ ಹೇಗಿದೆ ಅಂತ? ಯಾರಾದ್ರೂ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತಾ ಈ ಭಾಗದಲ್ಲಿ? ವ್ಯಾಪಾರ ಮಾಡುವಂತ ಮನಸ್ಥಿತಿ, ಮತ್ತೆ ಸೂಚಕ ಕಾರ್ಯವನ್ನ ನೋಡ್ಬೇಕು ಅನ್ನಂತ ಮನಸ್ಥಿತಿ, ದೇವರನ್ನ ಪರೀಕ್ಷೆ ಮಾಡುವಂತ ಮನಸ್ಥಿತಿ. ವೆರಿ ಗುಡ್. ಬಹು ಪ್ರಾಮುಖ್ಯವಾಗಿ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬಹು ಪ್ರಾಮುಖ್ಯವಾಗಿ ನನಗ್ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಆಲ್ಮೋಸ್ಟ್ ಬಂದ್ರವರು. ಪ್ರಶ್ನಿಸುವಂತ ಒಂದು ಗುಣ. ಮನುಷ್ಯನ ಗುಣ ಇಲ್ಲಿ ಏನಿದೆ? ಪ್ರಶ್ನಿಸುವಂಥದ್ದು. 18ನೇ ವಚನದಲ್ಲಿ ಏನ್ ಸೂಚಕ ಕಾರ್ಯ ತೋರಿಸ್ತಿ? ಮೊದಲನೇ ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ ಅವ್ರು ಹಾಕಿದ್ದು
ಏನ್ ಹಾಕಿದ್ರು ಅವರು? 20ನೇ ವಚನದಲ್ಲಿ ನೀನು 3 ದಿನದಲ್ಲಿ ದೇವಾಲಯ ಕಟ್ ನೀನು 3 ದಿನದಲ್ಲಿ ದೇವಾಲಯ ಕಟ್ಟುವ ಅದನ್ನು ವಿಷಯದಲ್ಲಿ ಎಬ್ಬಿಸುವಿಯೋ. 2 ಪ್ರಶ್ನೆಗಳು. ಹಾಗಾದ್ರೆ ಈ ಯಹೂದ್ಯರ ಒಂದು ಗುಣ, ಯಹೂದ್ಯರು ಧಾರ್ಮಿಕವಾದಂತ ಶಿಸ್ತಿದೆ. ಅದೇ ಯಹೂದ್ಯರಲ್ಲಿ ಇನ್ನೊಂದು ಗುಣ ಏನಿದೆ? ಅದೇ ಪ್ರಶ್ನಿಸುವಂಥದ್ದು. ಆಲ್ವೇಸ್ ಕ್ವೆಶ್ಚನಿಂಗ್, ಯಾವಾಗೂ ಪ್ರಶ್ನೆ ಮಾಡುವಂಥದ್ದು. ಇದರಿಂದ ನಮಗೆ ಅನ್ವಯ ಏನು? ಇದರಿಂದ ಏನು ಅನ್ವಯ ತೆಗೆದುಕೊಳ್ಬಹುದು? ಈ ಯಹೂದ್ಯರ ಅವರ ಗುಣದಿಂದ, ಪ್ರಶ್ನಿಸುವಂತ ಗುಣದಿಂದ ಏನ್ ನಾವು ಅನ್ವಯ ಮಾಡ್ಕೊಳ್ಬಹುದು ನಮ್ಮ ಧ್ಯಾನಕ್ಕೆ? ನಮ್ಗೆ ಅರ್ಥ ಆಗದೆ ಇರೋದನ್ನ ಕೇಳಿ ತಿಳ್ಕೊಳ್ಳುವಂಥದ್ದು. ಓಕೆ, ಪ್ರಶ್ನೆ ಮಾಡಿ. ಥ್ಯಾಂಕ್ಸ್ ಅಮ್ಮ. ಇನ್ನು ಬೇರೆಯವರು? ಸಮಸ್ಯೆ ಕಷ್ಟ ಬಂದಾಗ ನಾನ್ ದೇವ್ರನ್ನ ಪ್ರಶ್ನಿಸಬಾರ್ದು. ನಾನೇನು ತಪ್ಪು ಮಾಡಿದೀನಿ, ದೇವ್ರ ಕ್ಷಮಿಸು, ನಾನೇನ್ ತಪ್ಪು ಮಾಡಿದೀನಿ ಅಂತ ತಿಳಿಸು ಅಂತ ಕೇಳ್ಬೇಕು. ಗುಡ್. ಇನ್ನು ಬೇರೆಯವರು? ಅಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಏನಂತ? ಧ್ಯಾನ ಮಾಡುವಾಗ ನಾನು ನನ್ನ ಜೀವನದಲ್ಲಿ ಒಂದು ಎಫರ್ಟ್ ಆಗ್ತಾ ಇದ್ದೀನಿ, ನಾನು ಯಾವ ದಾರಿ ಸಾಕ್ತಾ ಇದ್ದೀನಿ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ಕೊಳ್ಬೇಕು. ಗುಡ್ ಮಂಜಣ್ಣ. ಇನ್ನು ಬೇರೆಯವರು? ಪ್ರಶ್ನಿಸುವಂತ ಗುಣದ ಆ ಹಿನ್ನೆಲೆಯಲ್ಲಿ ನಾವೇನ್ ಅನ್ವಯ ಮಾಡ್ಕೊಳ್ಬಹುದು? ನಾನು ಯಾವಾಗ ಪ್ರಶ್ನಿಸ್ತೀನಿ, ದೇವರು ನಮಗೆ ಒದಗಿಸಿಕೊಟ್ಟಂತ ಅಲ್ಲಿ ಯಹೂದ್ಯರು ಯಾರನ್ನ ಪ್ರಶ್ನಿಸಿದರು? ಯೇಸು ಸ್ವಾಮಿಯನ್ನ ಪ್ರಶ್ನಿಸಿದರು. ಈಗ ನಾವು ಯಾರನ್ನ ಪ್ರಶ್ನಿಸ್ತೀವಿ? ಯೇಸು ಸ್ವಾಮಿಯನ್ನ ಪ್ರಶ್ನಿಸ್ತೀವಿ. ಅಥವಾ ಮನೆಯಲ್ಲಿ ಹಿರಿಯರನ್ನ ಪ್ರಶ್ನಿಸ್ತೀವಿ. ಅಂದ್ರೆ ತಂದೆ ತಾಯಿಗಳು ಅಥವಾ ಗಂಡ ಮತ್ತು ಹೆಂಡತಿ, ಮಕ್ಕಳು ತಂದೆ ತಾಯಿಯನ್ನ, ತಂದೆ ತಾಯಿಗಳು ಮಕ್ಕಳನ್ನ ಯಾವಾಗ ಪ್ರಶ್ನಿಸ್ತೀವಿ? ನಾವು ತಪ್ಪು ಮಾಡಿದಾಗ. ನೀವು ತಪ್ಪು ಮಾಡಿದಾಗ. ಓಕೆ. ಇನ್ನು ಬೇರೆಯವರು ಯಾವಾಗ ನಾವು ಪ್ರಶ್ನಿಸುವಂತದ್ದು? ನಾನು ಹೇಳ್ಕೊಂಡು ಹೋಗ್ಬಿಡ್ಬೋದು, ಆದ್ರೆ ನಿಮಗ್ ಬೋರ್ ಆಗುತ್ತೆ. ನಿಮ್ಮ ಹತ್ರ ಮಾತಾಡ್ಸೋಣ ಅಂತ ನಾನು ಮಾತಾಡ್ಸಿ ಹೇಗೆ ಅನ್ವಯಗಳನ್ನ ತೆಗೆದು ಆ ಅನ್ವಯಗಳನ್ನ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನುವಂಥದ್ದಕ್ಕೆ ಪ್ರಯಾಸ ಪಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ಬಿಡ್ಬೋದು ನಾನು. ಸೊ ಇಲ್ಲಿ ಯಾಕೆ ಅವರು ಪ್ರಶ್ನಿಸಿದರು? 18ನೇ ವಚನದಲ್ಲಿ ಯಾಕೆ ಪ್ರಶ್ನಿಸಿದ್ರು? ಅವ್ರಿಗೆ ಅನುಮಾನ ಅಂಕಲ್, ನಂಬಿಕೆ ಇಲ್ಲ. ಅದಿಲ್ಲ, ಅಲ್ಲಿ ನಂಬಿಕೆ ಅನುಮಾನ ಇಲ್ಲ. ಏನಕ್ಕೆ ಪ್ರಶ್ನಿಸಿದ್ರಲ್ಲಿ? ಅವ್ರಿಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ದೇವದೂತನ ಬಂದಿದ್ದೀನಿ ಅಂತ ಅಂಕಲ್. ಓಕೆ. ಅಲ್ಲ, ಅವ್ರ ಅಧಿಕಾರ ಪ್ರಶ್ನೆ ಮಾಡ್ತಾ ಇದಾರಣ್ಣ ಯಹೂದ್ಯರು. ಹಾ, ಯಾಕಂದ್ರೆ ಅಲ್ಲಿ ಮಾರುವವರೆಲ್ಲ ಓಡಿಸ್ತಾ ಇದ್ರಲ್ಲ, ವೆರಿ ಗುಡ್. ಇದನ್ನ ತೆಗೀರಿ ಅದನ್ನ ತೆಗೀರಿ. ಅದಕ್ಕೆ ಯಾಕೆ ಓಡಿಸ್ದ? ಅಧಿಕಾರ ಯಾಕೆ ಓಡಿಸ್ದ? ಅದು ದೇವಾಲಯವನ್ನ ಅವರು ಮಾರುವ ಅಂತ ಇದು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ದೇವರಿಗೆ ವೆರಿ ಗುಡ್. ಹಾಗಾದ್ರೆ ದೇವರಿಗೆ ಮೆಚ್ಚುಗೆ ಆಗದೆ ಇರ್ತಕ್ಕಂಥದ್ದನ್ನ ಅಲ್ಲಿ ಆ ಮಾರುವವರು ಮಾಡ್ತಾ ಇದ್ರು. ಅದನ್ನ ಯೇಸು ಕ್ರಿಸ್ತನು ಗುರುತಿಸಿ, ಗಮನಿಸಿ, ಅದನ್ನ ತಿದ್ದುವುದಕ್ಕೆ, ಸರಿಪಡಿಸುವುದಕ್ಕೆ, ಶುಚಿ ಮಾಡುವುದಕ್ಕೆ ಕೈ ಹಾಕಿದಾಗ ಆಗ ಅವರು ಯೇಸು ಕ್ರಿಸ್ತನನ್ನ ಪ್ರಶ್ನಿಸಿದಂತ ಒಂದು ಸಂದರ್ಭ. ಹಾಗೆಯೇ ನನ್ನ ಜೀವಿತದಲ್ಲಿ
ನಾನು ಯೇಸು ಕ್ರಿಸ್ತನ ಮಗನಾಗಿದ್ದರೂ ಮಗಳಾಗಿದ್ದರೂ ಕೆಲವೊಂದು ದೇವರಿಗೆ ಮೆಚ್ಚುಗೆ ಇಲ್ಲದೆ ಇರತಕ್ಕಂತ ಒಂದು ನಡವಳಿಕೆ, ಒಂದು ನನ್ನ ನಡೆ ಅಥವಾ ಒಂದು ನನ್ನ ನುಡಿ ಅಥವಾ ನನ್ನ ಒಂದು ಜೀವನ ಶೈಲಿ ಕಂಡು ಬರುವಾಗ ನನ್ನ ಆತ್ಮೀಕ ತಂದೆ, ನಿಮ್ಮ ಸಭಾಪಾಲಕರು, ಕುರುಬರು ಅಥವಾ ಹಿರಿಯರು ಅಥವಾ ನಿಮ್ಮ ಸಹೋದರ ಸಹೋದರಿಯರು, ನಿಮಗೆ ಬಹಳ ಹತ್ತಿರ ಇರತಕ್ಕಂತ ಆತ್ಮೀಕ ಸಹೋದರ ಸಹೋದರಿಯರು ಅಥವಾ ಸಭೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಅಥವಾ ಸಭೆಯಲ್ಲಿರ್ತಕ್ಕಂಥ ಹಿತಚಿಂತಕರು ನಿಮ್ಮ ಜೀವನವನ್ನ ಯೋಚಿಸಿ ನಿಮ್ಮ ಜೀವನಕ್ಕೆ ಒಳ್ಳೆಯದೆಂಬುದನ್ನು ಬಯಸುವಂತ ಜನರು ನಿಮ್ಮಲ್ಲಿರ್ತಕ್ಕಂಥ ದೇವರಿಗೆ ಮೆಚ್ಚುಗೆಯಾಗದೇ ಇರತಕ್ಕಂಥದ್ದನ್ನ ಗಮನಿಸಿ ನಿಮ್ಮನ್ನ ಶುಭ್ರ ಮಾಡ್ಲಿಕ್ಕೆ, ಶುಚಿ ಮಾಡ್ಲಿಕ್ಕೆ, ಚಂದ ಮಾಡ್ಲಿಕ್ಕೆ ಕೈ ಹಾಕುವಾಗ ನಾನು ಕೂಡ ಪ್ರಶ್ನಿಸ್ತಾ ಇದ್ದೇನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಇವತ್ತು ನಾನೇನ್ ಮಾಡ್ಬೇಕು? ಪ್ರಶ್ನೆ ಮಾಡ್ಕೋಬೇಕು, ಹಾಕೊಬೇಕು. ಯಾಕ್ರಿ ಹಿಂಗ್ ಮಾತಾಡ್ತೀರಾ? ಸ್ವಲ್ಪ ಚಂದ ಮಾತಾಡ್ರಿ, ನಿಮ್ ಮಾತು ಚೆನ್ನಾಗಿಲ್ಲ, ನಿಮ್ಮ ಭಾಷೆ ಅಷ್ಟು ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಭಾಷೆ ಇಲ್ಲ ಅಂತ ಸೇವಕರಾಗ್ಲಿ, ಗುರು ಹಿರಿಯರಾಗ್ಲಿ, ತಂದೆ ತಾಯಿಗಳಾಗ್ಲಿ, ನಿಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಸಹೋದರ ಸಹೋದರಿಯರಾಗ್ಲಿ ತಿಳಿಸಿದಾಗ ನಾನು ಪ್ರಶ್ನಿಸಿದ್ರೆ ನಾನು ಯೇಸು ಕ್ರಿಸ್ತನ ಮಗನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ. ಇಷ್ಟು ಬರಕ್ಕೆ ನಾನು ಪ್ರಯತ್ನ ಮಾಡಿದೆ, ಪ್ರಯಾಸ ಪಟ್ಟು. ಏನ್ ಮುನ್ಲಕ್ಷ್ಮಣ್ಣ? ಹೌದಣ್ಣ. ನೋಡ, ಇಷ್ಟು ಹಾಗಾದ್ರೆ ಇನ್ನೊಬ್ಬ ಸಹೋದರನಾಗ್ಲಿ ಸಹೋದರಿ ಆಗ್ಲಿ ನನ್ನ ಆತ್ಮೀಕ ಜೀವನದ ಬಗ್ಗೆ ಚಿಂತಿಸಿ ನನ್ನನ್ನು ಇನ್ನಷ್ಟು ಚಂದ ಮಾಡಬೇಕು, ನನ್ನ ಗುಣದಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ನಡೆಯಲ್ಲಿ, ನನ್ನ ಕೃತ್ಯದಲ್ಲಿ, ಪ್ರತಿಯೊಂದರಲ್ಲಿಯೂ ನಾನು ದೇವರಿಗೆ ಮೆಚ್ಚುಗೆಯಾಗಿರ್ಬೇಕೆಂಬುದಾಗಿ ಅವ್ರು ಏನೋ ಒಂದು ಪ್ರಯತ್ನ ಮಾಡುವಾಗ ನಾನು ಅವರನ್ನ ಕ್ವೆಶ್ಚನ್ ಮಾಡ್ತೇನೆ. ಹೂ ಆರ್ ಯು ಟು ಸೇ ದಿಸ್? ನಿಮಗೆ ಏನ್ರಿ ಇದೆ ಅಧಿಕಾರ ಹೇಳಕ್ಕೆ? ಏನಿದೆ ನಿಮಗೆ ಅಧಿಕಾರ ಹೇಳಕ್ಕೆ? ನೀವ್ ಯಾರು ಹೇಳಕ್ ನನಗೆ? ನೀವು ಯಾರು ಹೇಳಕ್ ನನಗೆ? ಇದು ಈ ಪ್ರಶ್ನಿಸುವಂತ ಗುಣ ನನ್ನಲ್ಲಿದ್ರೆ ಇವತ್ತು ನಾನೇನ್ ಮಾಡ್ಬೇಕು? ಆ ಪಾಪವನ್ನ ಬಿಟ್ಟು ಬಿಡಬೇಕು, ಬಿಟ್ಟು ಬಿಡಬೇಕಾದಂತ ಪಾಪ. ಅಲ್ಲಿ ಪ್ರಾಕೃತವಾಗಿ ದೇವಾಲಯ ಇದೆ, ಕಟ್ಟಡ ಇದೆ. ಕಟ್ಟಡ ಈ ಮಾರುವವರಿಂದ ಅದು ಅಪವಿತ್ರವಾಗಿದೆ. ಇದಕ್ಕೋಸ್ಕರವೇ ಅಂಕಲ್ಲು ಈ ಸುಗ್ಗಿ ಹಬ್ಬದ ದಿವಸಗಳಲ್ಲಿ ಆಲಯದಲ್ಲಿ ನೀವು ಸುಗ್ಗಿ ಹಬ್ಬ ಮಾಡಬೇಡ್ರಿ, ಅದು ವಾಕ್ಯಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾ ಇದ್ರು. ಸುಗ್ಗಿ ಹಬ್ಬದಲ್ಲಿ ಆಲಯದೊಳಗೇನೆ ಎಲ್ಲ ಮಾರಾಟ ಆಗ್ತದೆ. ಕರೆಕ್ಟಾ ಮುನ್ಲಕ್ಷ್ಮಣ್ಣ? ಹೌದ್ರಣ್ಣ, ನಿಜ. ಅಂತದೊಂದು ಸುಗ್ಗಿ ಹಬ್ಬಕ್ಕೆ ನಮ್ಮನ್ನ ಕರೆದಿದ್ರು, ಹೋಗಿದ್ವಿ ಅಂಕಲ್ ನಾನು. ಹಾರ್ವೆಸ್ಟ್ ಫೆಸ್ಟಿವಲ್. ಆದ್ರೆ ಇವತ್ತು ನಾವೇ ದೇವಾಲಯವಾಗಿದ್ದೀವಿ. 1 ಕೊರಿಂಥ 3ನೇ ಅಧ್ಯಾಯ 16 ಮತ್ತು 17ನೇ ವಚನದ ಪ್ರಕಾರ ನಾನೇ ದೇವಾಲಯವಾಗಿದ್ದೀನಿ ಹಾಗೂ ದೇವರ ಆತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ. ಆದುದರಿಂದ ಇತರರು ನನ್ನ ಆತ್ಮಿಕ ಹಿತಚಿಂತನೆಯಿಂದ ಚಿಂತಿಸುವಾಗ, ನನ್ನನ್ನು ತಿದ್ದುವಾಗ, ನನ್ನನ್ನು ಗದರಿಸುವಾಗ, ನನ್ನನ್ನು ಖಂಡಿಸುವಾಗ, ನನ್ನನ್ನು ನೀತಿ ಶಿಕ್ಷೆಗೆ ಒಳಪಡಿಸುವಾಗ ನಾನು ಸಂತೋಷದಿಂದ ಸ್ವೀಕರಿಸಿ ನಾನು ದೇವರಿಗೆ ಮಹಿಮೆ ಬರುವಂತ ರೀತಿಯಲ್ಲಿ ನನ್ನನ್ನು ನಾನು ಬದಲಾಗಬೇಕು. ಪ್ರಶ್ನಿಸುವುದರ ಬದಲು ಬದಲಾಗಬೇಕು. ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ಪರೀಕ್ಷಿಸ್ಕೊಳ್ಬೇಕು. ಇವತ್ತು ನಾನು ಯಾರಾದ್ರೂ ನನ್ನನ್ನು ತಿದ್ಲಿಕ್ಕೆ ಬಂದಾಗ
ಯಾರಾದರೂ ನನಗೆ ಸಲಹೆಗಳನ್ನು ಕೊಡ್ಲಿಕ್ಕೆ ಬಂದಾಗ, ಯಾರಾದರೂ ನನಗೆ ಆಲೋಚನೆಗಳನ್ನ ಹೇಳುವುದಕ್ಕೆ ಬಂದಾಗ ನಾನು ಆ ಯಹೂದ್ಯರಂತೆ ಅವರನ್ನ ಪ್ರಶ್ನಿಸ್ತಾ ಇದ್ದೇನಾ ಅಥವಾ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೇನಾ? ಇದು ಒಂದು ಅನ್ವಯ. ಇದು ಒಂದು ಅನ್ವಯ. ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಗುಣ ನೋಡುವಂಥದ್ದು, he always expects some miracles to happen. ಏನಾದರೂ ಒಂದು ಅಸಾಧ್ಯವಾದಂಥವುಗಳು ಆಗ್ಬೇಕು ಅನ್ನುವಂಥದ್ದು ಒಂದು ಅಪೇಕ್ಷೆ. ಅದು ನನ್ನ ಮುಖ್ಯ ಪ್ರಸ್ತಾಪ ಅಲ್ಲ ಇವತ್ತು. ಬಹು ಪ್ರಾಮುಖ್ಯವಾಗಿ ಶಿಸ್ತು ಹಾಗೂ ಮನುಷ್ಯನಲ್ಲಿರ್ತಕ್ಕಂಥ ಗುಣ, ಪ್ರಶ್ನಿಸುವಂಥ ಗುಣ. ಇವತ್ತು ಸಭೆಗಳು ಯಾಕೆ ಛಿದ್ರ ವಿಚಿತ್ರವಾಗಿ ಹೋಗ್ತದೆ ಎಂಬುದಾಗಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಯೋಚಿಸುವುದಾದರೆ, ದಿಸ್ ಇಸ್ ದ ಪ್ರಾಬ್ಲಮ್. Nobody wants to get corrected and nobody wants to correct also. ಇದು ದೊಡ್ಡ ಪ್ರಾಬ್ಲಮ್. ಅದಕ್ಕೋಸ್ಕರ ಸಭೆ ಗುಣದಲ್ಲಿ ಬೆಳವಣಿಗೆ ಆಗ್ತಾ ಇರಲ್ಲ. ಸಂಖ್ಯೆಯಲ್ಲಿ ಬೆಳಿಬಹುದು, ಆದರೆ ಗುಣದಲ್ಲಿ ಅದು ಬಹಳಷ್ಟು ಇಳಿಜಾರಿನಲ್ಲಿ ಹೋಗ್ತಾ ಇರ್ತದೆ. ಯಾವ ಸಭೆ, ಯಾವ ಅಂಗಗಳು ತಮ್ಮನ್ನು ತಾವು ಇತರರು ತಿದ್ದುವುದಕ್ಕೆ, ಇತರರು ಗದರಿಸುವುದಕ್ಕೆ, ಇತರರು ನೀತಿ ಶಿಕ್ಷೆಗೆ ಒಳಪಡಿಸುವುದಕ್ಕೆ ಬಿಟ್ಟುಕೊಡ್ತಾರೋ ಅಲ್ಲಿ ಸಭೆ ಗುಣದಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತದೆ. ಇದು ಒಂದು ನಾನು ಗಮನಿಸ್ತಾ ಇರತಕ್ಕಂಥದ್ದು. ರಕ್ಷಣೆ ಹೊಂದಿ ಬೆಳೀತಾ 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 ಬಹಳಷ್ಟು ವಿ ಚಾಲೆಂಜ್, ವಿ ಅಪೋಸ್. ನೀವು ಬೇಡ ರೀ ಹೇಳೋದು ನಮಗೆ, ನೀವು ಬೇಡ, ನೀವೇನ್ ನಮಗ್ ತಿದ್ದೋದು, ನೀವೇನ್ ಬಂದು ನಮಗ್ ಗದರ್ಸೋದು, ನೀವೇನ್ ನಮಗ್ ಬಂದು ಬುದ್ಧಿ ಹೇಳೋದು, ನಿಮ್ಮ ಹತ್ರ ಏನ್ರಿ ನಾವು ಬುದ್ಧಿ ಕಲಿಬೇಕು ಅನ್ನೋದು? ನಮ್ಗೇನ್ರಿ ತೀಟ ಹಿಡಿದಿದೆ, ನಮ್ಗೇನ್ರಿ ಗ್ರಾಚಾರ ಹಿಡಿದಿದೆ? ಫಸ್ಟ್ ನಿಮ್ದು ನೀವು ಸರಿಪಡಿಸ್ಕೊಳ್ರಿ, ಹೋಗ್ರಿ. ಕರೆಕ್ಟಾ ಇವೆಲ್ಲ ಬರುವಂತದ್ದು ಸಹಜವಾಗಿ? ತಪ್ಪು ಹೇಳ್ತಿದ್ದೀನ? ಇಲ್ಲ ಅಂಕಲ್, ಕರೆಕ್ಟ್ ಅಂಕಲ್. ಕರೆಕ್ಟ್ ಇದೆ ಅಣ್ಣ. ಸೊ ಹಾಗಾಗಿ ಇದರಿಂದ ನಾನು ಯೇಸು ಕ್ರಿಸ್ತನ ಮಗನು ಮಗಳು ಅನ್ನುವಾಗ ನಾನು ನನ್ನನ್ನು ಬಿಟ್ಕೊಡ್ಬೇಕು. ಇನ್ನೊಬ್ರು ನನ್ನನ್ನು ತಿದ್ದುವುದಕ್ಕೆ ಬಂದಾಗ ಬಿಟ್ಕೊಡ್ಬೇಕು. ಇನ್ನೊಬ್ರು ನನ್ನನ್ನು ಚಂದ ಮಾಡ್ಲಿಕ್ಕೆ ಬಂದಾಗ ನನ್ನನ್ನು ನಾನು ಬಿಟ್ಕೊಡ್ಬೇಕ್ರಿ. ನನ್ನನ್ನು ನಾನು ಬಿಟ್ಕೊಟ್ರೇನೆ ಯೇಸು ಕ್ರಿಸ್ತನು ನನ್ನನ್ನು ಚಂದ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಎರಡು ಪ್ರಾಮುಖ್ಯವಾದಂಥ ವಿಷಯಗಳನ್ನ ಕಲ್ತಿದ್ದೇವೆ. ಶಿಸ್ತಿಗೆ ಬರಲೇಬೇಕು ನಾವು. ಎರಡು, ಈ ಒಂದು ಪ್ರಶ್ನಿಸುವಂತ ಗುಣದಲ್ಲಿ ಅನುಸರಿಸಬೇಕಾದ ಮಾದರಿ, ಬಿಟ್ಟು ಬಿಡಬೇಕಾದಂತ ಪಾಪ. ಹಾಗೂ ಯೇಸು ಕ್ರಿಸ್ತನನ್ನೇ ಗಮನಿಸುವಾಗ ನಾವು 24ನೇ ವಚನದಲ್ಲಿ ನೋಡುವಾಗ ಅವನ ಒಂದು ಕ್ಯಾರೆಕ್ಟರ್ ಗೊತ್ತಾಗ್ತದೆ. ಏನಿದೆ ಅಲ್ಲಿ ಅವನ ಕ್ಯಾರೆಕ್ಟರ್ ಏನ್ ಗೊತ್ತಾಗ್ಬೋದಮ್ಮ ಸಂಗೀತಮ್ಮ? ಯಾರಿಗೂ ವಶವಾಗ್ಲಿಲ್ಲ. ವೆರಿ ಗುಡ್ ಶಂಕರಣ್ಣ, ವಶವಾಗ್ಲಿಲ್ಲ. ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆ? ಸಂಗೀತಮ್ಮ ನೀವ್ ಇಟ್ಕೊಂಡಿದ್ದೀರಾ ಇಂಗ್ಲಿಷ್ ಬೈಬಲ್ ಅಥವಾ ಶುಭ ನೀವ್ ಇಟ್ಕೊಂಡಿದ್ದೀರಮ್ಮ? ಸಂಜೀವಿನಿ ಇಲ್ಲ ಅಂಕಲ್, ಇಂಗ್ಲಿಷ್ ಬೈಬಲ್ ಇಲ್ಲ. ಓಕೆ, ಎಷ್ಟನೇ ಅಂಕಲ್ ಇದೆ ಹೇಳಿ? 24ನೇ ವಚನ ಅಮ್ಮ. He would not entrust himself to them. He would not entrust, ENTRUST ಅಲ್ವಾ? ಹೌದಾ? ವಶವಾಗುವುದಿಲ್ಲ.
ಇದರಿಂದ ಏನ್ ನಾವು ಅನ್ವಯ ಮಾಡ್ಕೊಳ್ಬಹುದು? ಯಾರಾದ್ರೂ ಹೇಳ್ಬೋದು ಮುನ್ಲಕ್ಷ್ಮಣ್ಣ ಬಿಟ್ಟು. ಇದರಿಂದ ಏನ್ ಅನ್ವಯ ಮಾಡ್ಕೊಳ್ಬಹುದು? ಯೇಸು ಕ್ರಿಸ್ತನು ವಶವಾಗ್ಲಿಲ್ಲ. ವಶ ಅಂದ್ರೆ ಏನು? ವಶ ಅಂದ್ರೆ ಏನು? ಮರಳಾಗ್ಬಿಡೋದು. ಒಬ್ಬರಿಗೆ ಮರಳಾಗುವುದು. ಒಬ್ಬರ ಮೇಲೆ ಡಿಪೆಂಡ್ಸ್ ಆಗೋದು. ಒಬ್ರ ಮೇಲೆ ಡಿಪೆಂಡ್ಸ್ ಆಗೋದು ಅಂಕಲ್. ಅಧೀನರಾಗುವುದು. ಆಮೇಲೆ ಅವ್ರು ಹೇಳ್ದಂಗೆ ಎಲ್ಲ ಮಾಡೋದು ತರಣ. ಅಂದ್ರೆ ನಾವು ಇನ್ನೊಬ್ಬರ ನಿಯಂತ್ರಣಕ್ಕೆ ನಮ್ಮನ್ನು ನಾವು ಬಿಟ್ಕೊಟ್ಬಿಡ್ತೀವಿ. ಅದರ್ಸ್ ವಿಲ್ ಕಂಟ್ರೋಲ್ ಅಸ್. ವಸ್ತು ನಮ್ಮನ್ನ ವಶಕ್ಕೆ ತೆಗೆದುಕೊಳ್ತದೆ, ಅಥವಾ ಒಂದು ವ್ಯಕ್ತಿ ನಮ್ಮನ್ನ ವಶಕ್ಕೆ ತೆಗೆದುಕೊಳ್ತದೆ, ಅಥವಾ ಯಾವ್ದಾದ್ರೂ ಒಂದು ವಿಷಯ ನಮ್ಮನ್ನ ವಶಕ್ಕೆ ತೆಗೆದುಕೊಂಡು ಅವು ಹೇಳ್ದಂಗೆ ನಾವು ಕೇಳ್ತೀವಿ, ಮಾಡ್ತೀವಿ. ಹಾಗಾದ್ರೆ ಯೇಸು ಕ್ರಿಸ್ತನಿಂದ ಇವತ್ತು ನಾವು ತಿಳಿದುಕೊಳ್ಳಬೇಕಾದಂತ ಒಂದು ಸತ್ಯ, ಅದರಿಂದ ಒಂದು ಅನುಸರಿಸಬೇಕಾದಂತ ಮಾದರಿ, ನಾನು ಕೂಡ ವ್ಯಕ್ತಿಗಾಗಲಿ, ಒಂದು ವಿಷಯಕ್ಕಾಗ್ಲಿ, ಒಂದು ವಸ್ತುಗಾಗ್ಲಿ ನನ್ನ ಆತ್ಮೀಕತ್ವವನ್ನ, ನನ್ನ ಪರಿಶುದ್ಧತೆಯನ್ನ, ಯೇಸು ಕ್ರಿಸ್ತನ ಬಗ್ಗೆ ಇರ್ತಕ್ಕಂಥ ಪ್ರತಿಷ್ಠೆಯ ಬಗ್ಗೆ, ಯೇಸು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯ ಬಗ್ಗೆ ಹಾಳು ಮಾಡುವಂತ, ನನ್ನನ್ನ ವಶಪಡಿಸಿಕೊಳ್ಳುವಂಥದ್ದಕ್ಕೆ ನನ್ನನ್ನು ನಾನೇನ್ ಮಾಡಬಾರದು? ಬಿಟ್ಕೊಡಬಾರದು. ನಾನು ಯಾರಿಗೂ ವಶವಾಗಬಾರದು. ಅನೇಕರು ಬಂದು ನಮ್ಮನ್ನ ಮರಳುಗೊಳಿಸ್ಲಿಕ್ಕೆ ನೋಡ್ತಾರೆ. ಯಾರೋ ಹೇಳಿದ್ರು ಮರಳು ಅಂತ. ಮರಳುಗೊಳಿಸ್ಲಿಕ್ಕೆ ನೋಡ್ತಾರೆ, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ ನೋಡ್ತಾರೆ, ತಮ್ಮ ಹತೋಟಿಗೆ ತೆಗೆದುಕೊಳ್ಳಿಕ್ ನೋಡ್ತಾರೆ. ವಶವಾಗಬಾರದು. ಇದು ಇನ್ನೊಂದು ಗುಣ ಯೇಸು ಕ್ರಿಸ್ತನಿಂದ ನಾವು ಇವತ್ತು ನೋಡುವಂಥದ್ದು. ಅನೇಕ ಬಾರಿ ಹರಟೆ ಮಾತುಗಳಿಗೆ ನಾವು ವಶವಾಗ್ಬಿಡ್ತೀವಿ, ಇನ್ನೊಬ್ಬ ಸ್ನೇಹಿತನಿಗೆ ವಶವಾಗ್ಬಿಡ್ತೀವಿ, ಪಿಕ್ಚರ್ಗಳಿಗೆ ವಶವಾಗ್ಬಿಡ್ತೀವಿ, ಗಾಸಿಪಿಂಗ್ಗೆ ವಶವಾಗ್ಬಿಡ್ತೀವಿ, ಇನ್ನೊಬ್ರು ಹೇಳ್ದಂಗೆ ನಡೆಯುವಂಥದ್ದಕ್ಕೆ ವಶವಾಗ್ಬಿಡ್ತೀವಿ. ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ವೆರಿ ವೆರಿ ಕೇರ್ಫುಲ್. ಎಲ್ಲ ಕವರ್ ಮಾಡಿದ್ವ ನಾವು? ಯೇಸುದು ಬಂತು, ಯಹೂದ್ಯರದು ಬಂತು, ಶಿಷ್ಯರದು ಬಂತು, ಮನುಷ್ಯನ ಗುಣ ಬಂತು, ಆಮೇಲೆ ಎಲ್ಲ ಕವರ್ ಮಾಡಿದೀವ? ಯಾರಿಗೆ ಇವತ್ತು ಬಹಳ ಬೇಜಾರಾಯ್ತು? ಯಾರಿಗೆ ಇವತ್ತು ಬಹಳ ಬೇಜಾರಾಯ್ತು? ಬೈಬಲ್ ಸ್ಟಡಿ ಇದ್ದಂಗಿರ್ಲಿಲ್ಲ ಇವತ್ತು. ಅಥವಾ ಯಾರಿಗೆ ಬಹಳ ಸಂತೋಷ ಆಯ್ತು ಇವತ್ತು? ಸಂತೋಷ ಆಯ್ತು ಅಂಕಲ್. ಓಕೆ, ಸಂತೋಷ ಆಯ್ತಣ್ಣ. ಓಕೆ. ಏನ್ ಇವತ್ತು ಪ್ರಯೋಜನ ಆಯ್ತ್ರಿ? ಯಾರಾದ್ರೂ ಗಂಡ್ ಮಕ್ಳಲ್ಲಿ ಒಬ್ರು, ಹೆಣ್ಮಕ್ಳಲ್ಲಿ ಒಬ್ರು ಹಂಚ್ಕೊಳ್ಳಿಕ್ಕೆ ಆಶೆನ ಏನ್ ಅನ್ವಯ ತೆಗೆದುಕೊಂಡ್ರಿ ಇವತ್ತು ಈ ಭಾಗದಿಂದ? ನಾನು ಹಂಚ್ಕೊಳ್ತೀನಿ ಅಣ್ಣ. ಉಪಶಂಕರಣ್ಣ, ಇವತ್ತು ಈ ಭಾಗದಲ್ಲಿ 2ನೇ ಅಧ್ಯಾಯ 13ರಿಂದ 25 ನೋಡುವಾಗ, ಈ ಯೆಹೂದ್ಯರಲ್ಲಿ ಅವತ್ತು ಆ ಕಾಲದಲ್ಲಿ ಯೆಹೂದ್ಯರಲ್ಲಿ ಇದ್ದಂತ ಧಾರ್ಮಿಕ ಶಿಸ್ತು ನಮ್ಮಲ್ಲಿ ಅದನ್ನ ನಾವು ನಮ್ಮ ಜೀವಿತದಲ್ಲಿ ಯಾವ ರೀತಿ ಶಿಸ್ತಿದೆ, ಆತ್ಮಿಕ ಶಿಸ್ತು ಹೆಂಗಿದೆ, ನನ್ನ ಲೌಕಿಕವಾದ ಶಿಸ್ತು ಹೇಗಿದೆ, ಅದನ್ನ ನಾನು ತಿದ್ದುಪಾಟ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಬೇಸಿಕ್ ಡಿಸಿಪ್ಲಿನ್ ಇವತ್ತು ಅದಕ್ಕೆ ಅನ್ವಯವಾಗುವಂತೆ ಒಂದು ಉದಾಹರಣೆ ಬರ್ಕೊಂಡ್ವೆ. ಧ್ಯಾನ ಮತ್ತು ಪ್ರಾರ್ಥನೆ, ನನ್ನ ಏಕಾಂತ ಪ್ರಾರ್ಥನೆ, ನಾನು ಮೊದಲ ಪ್ರಾರ್ಥನೆ ಏನು ಕೊಡ್ಬೇಕು, ನನ್ನ ಅನ್ಯೂನ್ಯತೆ, ನನ್ನ ಸಭೆಯ ಅನ್ಯೂನ್ಯತೆ ಕೊಡ್ಬೇಕು. ಮತ್ತೆ ನನ್ನನ್ನ ತಿದ್ದುವುದಕ್ಕೆ ಯಾರಾದ್ರೂ ನನ್ನ ಸಭಾ ಪಾಲಕರಾಗ್ಲಿ, ಹಿರಿಯರಾಗ್ಲಿ, ನನ್ನ ಸಭಾ ನಂಬಿರುವಂತ ಆತ್ಮಿಕ ಸ್ನೇಹಿತರಾಗ್ಲಿ ಬಂದಾಗ
ನಾನು ಅವ್ರ ಮಾತಿಗೆ ವಿಧೇಯನಾಗ್ಬೇಕು ಮತ್ತು ಅವ್ರ ಮಾತನ್ನ ಕೇಳಬೇಕು, ಪಾಲನೆ ಮಾಡಬೇಕು. ಹಾಗಾಗಿ ಮತ್ತೆ ಕೊನೆಗೆ ನಾನು ಯೇಸು ಸ್ವಾಮಿಯ ಒಂದು ಮಾದರಿನ ತಗೊಂಡೆ. ಅವ್ರಿಗೆ ಎಂದಿಗೂ ಯಾರಿಗೂ ವಶವಾಗ್ಲಿಲ್ಲ. ಆದ್ರಿಂದ ನಾನು ಲೌಕಿಕ ಬದುಕಿನಲ್ಲಾದ್ರೂ ಅಷ್ಟೇ, ಏನ್ರಲ್ಲಾದ್ರೂ ಅಷ್ಟೇ ವಶವಾಗಬಾರ್ದು. ನಾನು ನನ್ನನ್ನ ಹಾಳು ಮಾಡ್ಕೊಳ್ಬಾರ್ದು. ನಾನು ಪ್ರತಿಯೊಂದಕ್ಕೂ ಯೇಸು ಸ್ವಾಮಿಗೆ ಮಾತ್ರ, ಯೇಸು ಸ್ವಾಮಿ ಹತ್ರ ಎಲ್ಲ ಕೇಳ್ಕೊಬೇಕೇ ವಿನ ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ವಸ್ತುಗಾಗ್ಲಿ, ಒಂದು ಕೆಲಸಕ್ಕಾಗ್ಲಿ ಹೊಸ ಆಗಿ ನನ್ನನ್ನು ನಾನು ಹಾಳು ಮಾಡ್ಕೊಳ್ಬಾರ್ದು. ಥ್ಯಾಂಕ್ ಯು, ಬ್ಯೂಟಿಫುಲ್. ನನ್ನ ಜನ್ಮ ಸಾರ್ಥಕ ಆಯ್ತು ಇವತ್ತು ಶಂಕರಣ್ಣ, ನಿಜವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈಗಿನ ಕಾಲದಲ್ಲಿ ಮನುಷ್ಯರು ವಶವಾಗುವಂಥದ್ದು ವಿಷಯ, ಯೂಟ್ಯೂಬು, OTT, ಅದು ಇದು, ಅದ್ ನೋಡು, ಇದ್ ನೋಡು, ಆ ವಾಟ್ಸ್ಆ್ಯಪ್ ನೋಡು, ಇದು ನೋಡು, ಇರು ನೋಡ್ಬಿಡೋಣ. ಬೈಬಲ್ಲೂ ಓದಲ್ಲ, ವಾಟ್ಸ್ಆ್ಯಪ್ನ ಅಷ್ಟೊಂದು ಅದು ನಮ್ಮನ್ನು ವಶ ಮಾಡ್ಕೊಂಡ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ವಶ ಮಾಡ್ಕೊಂಡ್ಬಿಟ್ಟಿದೆ, ಟ್ವಿಟರ್ ವಶ ಮಾಡ್ಕೊಂಡ್ಬಿಟ್ಟಿದೆ. ಅಷ್ಟು ವಿಷಯಗಳು ನಮ್ಮನ್ನ ವಶೀಕರಣ. ಕೆಲವರಿಗೆ ಗುಟ್ಕಾ, ಕೆಲವರಿಗೆ ಅಶ್ಲೀಲವಾದಂಥದ್ದನ್ನ ನೋಡುವಂಥದ್ರಲ್ಲಿ ವಶ ಆಗ್ಬಿಟ್ಟಿರ್ತಾರೆ. ಕೆಲವರು ಹೆಂಡಕ್ಕೆ, ಕೆಲವರು ಸಾರಾಯಿಗೆ, ಕೆಲವರು ಹೆಣ್ಣಿಗೆ, ಕೆಲವರು ಹೊನ್ನಿಗೆ, ಕೆಲವರು ಮಣ್ಣಿಗೆ, ಕೆಲವರು ಅತಿಯಾದಂಥ ಶೋಕು. ನಾನು ಚೆನ್ನಾಗಿ ಕಾಣಬೇಕು, ನಾನು ಚೆನ್ನಾಗಿ ಕಾಣಬೇಕು, ತಲೆ ಬಾಚ್ಕೊಳ್ತಾನೆ ಇರಬೇಕು, ಡ್ರೆಸ್ ಸೆಟ್ ಮಾಡ್ಕೊಳ್ತಾನೆ ಇರಬೇಕು, ಇನ್ಶರ್ಟ್ ಸೆಟ್ ಮಾಡ್ಕೊಳ್ತಾನೆ ಇರಬೇಕು. ವಶ, ವಶ. ಥ್ಯಾಂಕ್ ಯು ಶಂಕರಣ್ಣ, ಥ್ಯಾಂಕ್ ಯು. ಇನ್ನು ಬೇರೆಯವರು ಯಾರಾದ್ರು? ಕೆಲವರು ಸಂಬಳಗಳು ವಶ ಆಗ್ಬಿಡ್ತಾರೆ. ದೇವ್ರು ಕೊಟ್ಟಂತ ಸಂಬಳದಲ್ಲಿ ತೃಪ್ತಿ ಇರಲ್ಲ. ನನ್ನ ಫ್ರೆಂಡು 30% ಹೈಕ್ ಬಂತು, ತಗೋ ಅಲ್ಲಿ ತಗೋ ಜಂಪ್ ಆಗ್ಬೇಕು. ಇನ್ನೊಬ್ಬನು 35% ಬಂತು, ತಗೋ ಜಂಪ್ ಆಗ. ಅದಕ್ಕೆ ವಶ, ಅದಕ್ಕೆ ಪ್ರಯಾಸ ಪಡು. ದೇವ್ರು ಕೊಟ್ಟಂತದ್ರಲ್ಲಿ ನಮಗ್ ತೃಪ್ತಿ ಇಲ್ಲ. ಇಲ್ಲ. ಸಂಬಳಕ್ಕೆ ವಶ ಆಗೋಗ್ಬಿಡ್ತೀವಿ, ಹೈಕ್ಗೆ ವಶ ಆಗೋಗ್ಬಿಡ್ತೀವಿ. ಯಾವುದಕ್ಕೂ ವಶವಾಗಬಾರದು. ದೇವರು ಕೊಟ್ಟಂತದ್ರಲ್ಲಿ ತೃಪ್ತಿಯಿಂದ ಇರಬೇಕು. ನೆಕ್ಸ್ಟ್ ಯಾರಾದ್ರು? ಅಂಕಲ್ ನಮಸ್ತೆ. ಅಂಕಲ್ ನಮಸ್ತೆಪ್ಪ. ಅಂಕಲ್, ಇವತ್ತು ನಮಗೆ ಈ ಯೋಹಾನ 2:13 25 ಅಂಕಲ್, ನಾವು ಬಿಟ್ಬಿಡಬೇಕಾದ ಪಾಪ ಮತ್ತು ಅನುಸರಿಸಬೇಕಾದ ಮಾದರಿ ನೋಡ್ಬೇಕಾದ್ರೆ ಅಂಕಲ್, ನಾವು ಹಾಗೆ ಇದೆ ಅಂಕಲ್. ಏನಿದ್ಯಪ್ಪ ಅಂಕಲ್? ಸಾರಿ ಅಂಕಲ್, ಒಂದ್ ಸೆಕೆಂಡ್. ಆಯ್ತಪ್ಪ, ಏನ್ ಚಿಂತೆ ಮಾಡ್ಬೇಡ್ರಿ. ನೆಕ್ಸ್ಟ್ ಯಾರಾದ್ರೂ ಪಾಪ ಹೇಳ್ರಿ, ಅಷ್ಟ್ರಲ್ಲಿ ಅವ್ರು ಸಿದ್ಧರಾಗ್ತಾರೆ. ಏನ್ ಅನ್ವಯ ಮಾಡ್ಕೊಂಡ್ರಿ? ಇವತ್ತು 1 hour ಕೂತಿದೀವಿ ನಾವೆಲ್ರು. ಏನ್ ಪ್ರಯೋಜನ? ಇವತ್ತು ನಮ್ಮ ಆತ್ಮಿಕ ಜೀವನಕ್ಕೆ ಏನ್ ಲಾಭ? ವಾಟ್ ಈಸ್ ದಿ application you are going to take from today's Bible study? A simple Bible study will really transform your life if you make one simple application. ಸಂಗೀತಮ್ಮ, ನಿಮಗೆ ನಮ್ಮ ಇವತ್ತು ಪ್ರಯೋಜನ ಆಯ್ತು? ಅಂಕಲ್, ನಿಮ್ಗೇನ್ ಪ್ರಯೋಜನ ಆಯ್ತಮ್ಮ ಇವತ್ತು? ಅಂಕಲ್, ನಂಗೆ ನೀವ್ ಹೇಳಿದ್ ಬಿಟ್ಟು ಬಿಡಬೇಕಾದ ಪಾಪ, ಯಹೂದ್ಯರಲ್ಲಿ ಇದ್ದಂತ ಬಿಟ್ಟು ಬಿಡಬೇಕಾದ ಪಾಪ, ಯಾರಾದ್ರೂ ನಮ್ಮನ್ನ ತಿದ್ದೋದಿಕ್ಕೆ, ನಮ್ಮನ್ನ ಒಳ್ಳೇದಕ್ ನಡೆಸೋದಿಕ್ಕೆ ಏನಾದ್ರೂ ಪ್ರಯಾಸ ಪಟ್ಟಾಗ ನಾವ್ ಜಾಸ್ತಿ ಎಂಕ್ವೈರಿ ಮಾಡ್ಬಾರ್ದು. ಏನಕ್ ಮಾಡ್ತಾ ಇದ್ದಾರೆ, ಒಳ್ಳೇದಕ್ ಮಾಡ್ತಾ ಇದಾರ, ಕೆಟ್ಟದಕ್ ಮಾಡ್ತಾ ಇದಾರ. ನಾವು ಅದನ್ನ ಫಸ್ಟ್ ಸ್ವೀಕರಿಸೋದ್ ಬಿಟ್ಟು ಬರೀ ಕ್ವಶನ್ ಮಾಡ್ತಾ ಇರ್ತೀವಿ. ಏನಿರ್ಬೋದು, ಕೆಟ್ಟ ರೀತಿಲೇ ಯೋಚನೆ ಮಾಡ್ತಾ ಇರ್ತೀವಿ. ಇದರಿಂದ ಅವ್ರಿಗೇನಾದ್ರೂ ಲಾಭ ಇದೆಯಾ, ನಮ್ಗಿದ್ಯಾ, ಆತರನೇ ಜಾಸ್ತಿ ಒಳಗಡೆ ಎಂಕ್ವೈರಿ ಮಾಡ್ಬಾರ್ದು. ಮೊದ್ಲು ನಾವ್ ಅದನ್ನ ತಗೋಬೇಕು ಒಳ್ಳೆ ರೀತಿಲಿ. ಏನಾದ್ರೂ ಕೆಟ್ಟದಿದ್ಯಾ ನಮ್ದು, ಏನಾದ್ರೂ ತಿದ್ಕೋಬೇಕಾ, ನಮ್ಮನ್ನ ನಾವ್ ಬಿಟ್ಕೊಡ್ಬೇಕು ಅನ್ನೋದು ನನ್ಗೆ ಇವತ್ತು ಗೊತ್ತಾಯ್ತು. ವೆರಿ ಗುಡ್ ಮಾ. ಏನೋ ನನ್ನ ಒಳ್ಳೇದಕ್ಕೆ ಇವ್ರು ಹೇಳ್ತಾ ಇದಾರೆ, ಹಾಗಾಗಿ ನಾನು ಅವರನ್ನ ಮರು ಪ್ರಶ್ನಿಸಬಾರ್ದು. ಏನೋ ಫಸ್ಟ್ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೋಬೇಕು. ಹಾ, ವೆರಿ ಗುಡ್ ಅಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ, Thank you. ಮುನ್ರಾಜು ರೆಡಿ ಆದ್ರಾ? ಏನ್ ಬಿಟ್ಟು ಬಿಡಬೇಕಾದಂತ ಪಾಪ? ಅಂಕಲ್, ಫಸ್ಟ್ ನಾವು ನಮ್ಮ ಬಿಡ್ಬಿಡಕಾದ ಪಾಪ ನೋಡ್ಬೇಕಾದ್ರೆ ಅಂಕಲ್, ನಾವು ಶಿಸ್ತು ಅಂಕಲ್.
ನಮ್ನ ಯಾರನ್ನಾದ್ರೂ ಆತ್ಮಿಕವಾಗಿ ಸಭಾಪಾಲಕರು ನಮ್ಮ ಬಗ್ಗೆ ಹಿತಾಚಿಂತಕರು ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ ಅಂಕಲ್ ಅವ್ರ ನಾವು ಕ್ವಶನ್ ಮಾಡಬಾರ್ದು ಅಂಕಲ್. ಯಾಕೆ ಏನು ಅಂತ ಅಂಕಲ್. ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳ್ಬೇಕಾದಾಗ ನಾವು ಅವ್ರಿಗೆ ವಿಧೇಯರಾಗಬೇಕು ಅಂಕಲ್. ಗುಡ್. ಬಟ್ ನಾವು ಆ ತರ ಇಲ್ಲ ಅಂಕಲ್. ನಾವು ಜಾಸ್ತಿ ಕ್ವಶನ್ಸ್ ಕೇಳ್ತೀವಿ ಅಂಕಲ್. ಯಾಕೆ ಏನಕ್ಕೆ ಮಾಡ್ಬೇಕು, ಅದ್ ಮಾಡ್ಬೇಕಾ, ಇದ್ ಏನಕ್ಕೆ ಮಾಡ್ಬೇಕು ಅಂತ. ಬಟ್ ಅದರಿಂದ ಏನ್ ಉಪಯೋಗ ಇದೆ ಅನ್ನೋದು ನಾವು ಯೋಚನೆ ಮಾಡದೆ ಫಸ್ಟ್ ಕ್ವಶನ್ಸ್ ಮಾಡಕ್ ಹೋಗ್ತೀವಿ ಅಂಕಲ್. ಅದನ್ನ ಬಿಟ್ಬಿಡ್ಬೇಕಾದ್ರೆ ತಪ್ಪ ತಗೊಂಡ್ವಿ ಅಂಕಲ್. ಹಾಗೆ ಡಿಸಿಪ್ಲಿನ್ ಅಂಕಲ್, ಯಾವ ರೀತಿ ಡಿಸಿಪ್ಲಿನ್ ಇರಬೇಕು ನಮ್ಮ ಆತ್ಮಿಕದ್ರಲ್ಲಿ, ಲೌಕಿಕವಾಗಿ ನಾವು ಧ್ಯಾನದಾಗ್ಲಿ ಪ್ರಾರ್ಥನೆಗಾಗ್ಲಿ ಯಾವ ತರ ಡಿಸಿಪ್ಲಿನ್ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಧ್ಯಾನ ಮಾಡ್ತಾ ಇದೀವಿ. ನೆಕ್ಸ್ಟ್ ವಶ ಅಂಕಲ್, ನಾವು ಯಾವ್ದ್ರಲ್ಲಿ ವಶ ಆಗಿದ್ದೀವಿ, ವ್ಯಕ್ತಿಗಾಗ್ಲಿ ಒಂದು ವಸ್ತುವಾಗ್ಲಿ. ಈಗ ನೋಡ್ಬೇಕಾದ್ರೆ ಅಂಕಲ್ ನೀವ್ ಹೇಳಿದ್ವಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್. ಮಾರ್ನಿಂಗ್ ಎದ್ದೇಳ್ತಾನೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೋನ್ ಫಸ್ಟ್ ಅಂಕಲ್. ವಶ ಆಗ್ಬಿಡ್ತೀವಿ ಜಾಸ್ತಿ. ಫಸ್ಟ್ ಅದನ್ನ ಬಿಟ್ಬಿಡ್ಬೇಕಾದ ಪಾಪ ಅಂಕಲ್. ಫಸ್ಟ್ ಎದ್ದೇಳ್ತಾನೆ ದೇವರಿಗೆ ಪ್ರಶಸ್ತಿ ಕೊಟ್ಟು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಧ್ಯಾನ ಮಾಡಿ ನಂತರ ಕೆಲಸವನ್ನು ಮಾಡ್ಬೇಕು ಅಂತ ಅಂಕಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ನಮ್ಮಂತ ಸೇವಕರಿಗೆ ನಾವು ವಶವಾಗ್ಬಿಡ್ತೀವ? ನಮಗೂ ಶೋಧನೆ ಇದೆಯಾ ಅದು? ನಮ್ಮಂತ ಸೇವಕರಿಗೆ ಇದೆ ಅಂಕಲ್. ಹೆಂಗ್ ವಶ ಆಗ್ತೀನಪ್ಪ ನಾನು? ಇರುತ್ತಲ್ಲ. ಯಾವ್ದಕ್ ವಶ ಆಗ್ಬೋದು ನಾನು? ನಿಮ್ಮದ್ ನೋಡಿಲ್ಲ ಅಣ್ಣ, ಬೇರೆ ಒಂದೊಂದ್ಸಲಿ ಗಮನಿಸ್ಬೇಕಾರೆ ಅವ್ರೇನೋ ವಾಕ್ಯ ಚೆನ್ನಾಗಿ ಹೇಳಿದಾಗ, ಯಾರನ್ನು ಬಂದು ಹೊಳ್ದಾಗ ಅವರು ಒಂದೊಂದ್ಸಲಿ ಹೊಗಳಿಕೆಗೆ ಒಳಗಾಗ್ಬಿಡ್ತಾರೆ. ವಶವಾಗ್ಬಿಡ್ತೀನಲ್ಲ ನಾನು. ಅವ್ರಿಗೆ ಪ್ರೈಡ್ ಬಂದ್ಬಿಡುತ್ತೆ. ಹೊಗಳಿಕೆಗೆ ವಶ ಆಗ್ಬಿಡ್ತೀನಿ. ನಿಮ್ದಂತ ಅನ್ಸಿಲ್ಲ ಅಣ್ಣ. ಅಲ್ಲ ಇಲ್ಲ, ನಾನು ವಶವಾಗ್ತೀನಿ. ನಾನು ಮನುಷ್ಯನೇ ಅಲ್ಲ. ಇಲ್ಲ, ಅವ್ರು ಕೊಡೋ ಕಾಣಿಕೆಗೆ ವಶವಾಗ್ಬಿಡ್ತೀನಿ. ಇಲ್ಲ, ಯಾರಾದ್ರೂ ಇನ್ನೊಂದು ಒಳ್ಳೆ ಚರ್ಚ್ ಕಟ್ಟಿದ್ರು ಬಿಲ್ಡಿಂಗ್, ಅದಕ್ ನಾನು ಏನಾಗ್ಬಿಡ್ತೀನಿ, ನಾನು ಹಂಗೆ ಮಾಡ್ಬೇಕು ಅಂತ ವಶವಾಗ್ಬಿಡ್ತೀನಿ. ಕರೆಕ್ಟ್ ಅಮ್ಮ ಲಕ್ಷ್ಮಣ್ಣ? ನಂದ್ ಹೇಳ್ತಾ ಇದೀನಿ ಕತೆ. ನನ್ ಕತೆನೂ ಅದಕ್ಕೆ ಅನ್ವಯಿಸ್ತದೆ ಅಣ್ಣ. ಈಗ ಗೊತ್ತಿಲ್ಲ ಅಣ್ಣ ಅದು. ನಾನು ಅದಕ್ಕೆ ವಶವಾಗ್ಬಿಡ್ತೀನಿ. ಯಾಕಂದ್ರೆ ನಾವೆಲ್ಲರೂ ಸೇವಕರಂತ ಗುರುತಿಸ್ಕೊಂಡಾಗ ನಾವ್ ಅನ್ಕೊಳ್ತೀವಿ ನಾನು ಹಾಳಾಗಿದ್ದೇನೆ ಆತನ ದಾಸನಾಗಿದ್ದೇನೆ ಅಂತ. ಇತರರು ನಮ್ಮನ್ನ ನೋಡುವಾಗ, ನಮ್ಮನ್ನ ಗೌರವಿಸುವಾಗ, ಪ್ರೀತಿಸುವಾಗ, ಇತರರು ನಮ್ಮನ್ನ ಮೆಚ್ಚಿಸುವಾಗ ನಾವು ಅಲ್ಲಿ ವಶವಾಗತಕ್ಕಂಥ ಸೋತೋಗುವಂತ ಸ್ವಭಾವ ಬರ್ತದೆ ಮಿಂಚಿನಂತೆ. ಹೌದಣ್ಣ. ನನಗೂ ಇಂತ ಒಂದು ಶೋಧನೆ ಬಂದಿತ್ತು. ನಾನು ಸಹ ಪ್ರಾರ್ಥನೆ ಮಾಡಿ ನಮ್ಮ ಸಭಾಪಾಲಕರು ಪುನೀತ್ ಕುಮಾರ್ ಅಯ್ಯನವ್ರ ಹತ್ರ ಕೂತು ವಿಚಾರ ಮಾಡುವಾಗ ಆಗ ಅವರು ಕೆಲವು ಸಲಹೆಗಳನ್ನ ಕೊಟ್ರು. ನಮ್ಮನ್ನು ಯಾರು ಎಷ್ಟೇ ಹೊಗಳಿದರು ತೆಗಳಿದರು ಹೊಗಳಿಕೆಗೆ ಹಿಗ್ಗಬಾರ್ದು, ತೆಗಳಿಕೆಗೆ ಕುಗ್ಗಬಾರ್ದು. ಇದ್ದ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಇಟ್ಟಿದ್ರು ಆ ಸ್ಥಿತಿಯಲ್ಲಿ ನಾವು ಇದ್ದು ದೇವರಿಗೆ ಸ್ತೋತ್ರ ಹೇಳಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿ. ಥ್ಯಾಂಕ್ಸ್ ಲಕ್ಷ್ಮಣ, ಬಹಳ ಚಂದವಾದಂತ ಮಾತು. ನಿಜವಾಗ್ಲು ನಮ್ಮಂತ ಸೇವಕರಿಗೆ ನಾವು ಬಹಳ ಬೇಗ, ನಿಮಗಿಂತಲೂ ಬೇಗ ನಾವು ವಶವಾಗ್ಬಿಡ್ತೀವಿ. ಸೇವಕರುಗಳು ನಾವು ವ್ಯಕ್ತಿಗಳು ವಶವಾಗ್ಬಿಡ್ತೀವಿ. ಅವ್ರು ಕೊಡೋ ಕಾಣಿಕೆಗೆ ವಶವಾಗ್ಬಿಡ್ತೀವಿ. ಅವ್ರು ಹೇಳೋ ಹಿಗ್ಗಿಸುವಂತ ಮಾತುಗಳಿಗೆ ನಾವು ವಶವಾಗ್ಬಿಡ್ತೀವಿ. ಅವ್ರು ನಮ್ಗೆ ಕೊಡ್ಸೋ ಊಟಗಳಿಗೆ ನಾವು ವಶವಾಗ್ಬಿಡ್ತೀವಿ. ಅವ್ರು ನಮ್ಗೆ ಕೊಡೋ ಗೌರವ ಸನ್ಮಾನಗಳಿಗೆ ನಾವು ವಶವಾಗ್ಬಿಡ್ತೀವಿ. ಇದು ನಾನು ವಿಶೇಷವಾಗಿ ಊಟ ಔತಣ ಪ್ರಸ್ಥಗಳಿದಲ್ಲ, ಊಟಗಳು ಒಳ್ಳೆ ಊಟ, ಅದಕ್ಕೆ ಆಹಾರಗಳಿಗೆ ವಶವಾಗ್ಬಿಡ್ತೇವೆ. ವಶವಾಗ್ಬಿಡ್ತೀವಿ. ಹೌದಣ್ಣ. ಇವತ್ತು ನಾನೇ ಅದನ್ನ ಮಾತಾಡ್ತಾ ನನ್ಗೆ ಪರೀಕ್ಷೆ ಮಾಡ್ಕೊಂಡೆ ಅಣ್ಣ. ನಾನು ಎಲ್ಲೆಲ್ಲಿ ದೇವರೇ ವಶವಾಗಿದ್ದೀನಿ, ಯಾವ್ಯಾವ ಕ್ಷೇತ್ರಗಳಲ್ಲಿ ನನಗೆ ಕ್ಷಮಿಸು, ಇನ್ನೂ ಕೃಪೆ ಕೊಡು ಅನ್ನುವಂಥದ್ದು ನಾನೇ ಮಾತಾಡ್ತಾ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೆ. ಪ್ರಶ್ನಿಸುವಂಥದ್ದು, ಒಬ್ರು ನನ್ನನ್ನು ತಿದ್ಲಿಕ್ಕೆ ಬಂದಾಗ ಸಂತೋಷವಾಗಿ ನನ್ನನ್ನು ನಾನು ಬಿಟ್ಕೊಡ್ಬೇಕು ಅನ್ನುವಂಥ ಅನ್ವಯ ನಾನು ಮಾಡ್ಕೊಂಡೆ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ಯಾರೋ ಒಬ್ರು ಬರ್ಕೊಂಡಿರ್ಬೇಕು ಪಸ್ಕ ಹಬ್ಬ ಅಂದ್ರೆ ಏನು ಅನ್ನುವಂಥದ್ದು. ಎರಡನೇದು ದೇವಾಲಯದ ಬಗ್ಗೆ ಇದೆ. ಅದನ್ನ ಯಾವಾಗಾದ್ರೂ ಇನ್ನೊಂದ್ಸತಿ ಬೈಬಲ್ ಸ್ಟಡಿ ಟೀಚಿಂಗ್ ಪ್ರಕಾರ ಅದನ್ನ ಮಾಡ್ತೀನಿ. ನನಗೆ 1 ತಿಂಗಳಿಂದ ಇದು 3ನೇ ವಾರ ನಾವು ಮಾಡ್ತಾ ಇರೋದು. ಹಾಗಾಗಿ 3 ವಿಧವಾದಂತ ಬೈಬಲ್ ಸ್ಟಡಿ ಮಾಡ್ಬೇಕು ಅನ್ನುವಂಥದ್ದು ಒಂದು ತಲೆಗೆ ಬರ್ತಿದೆ. ಕೆಲವೊಂದು ನಿಮಗೆ ಟೀಚಿಂಗ್ ಮುಖಾಂತರ ಹೇಳ್ಬೇಕಾಗುತ್ತೆ. ಇವಾಗ ನೋಡ್ರಿ, ಉದಾಹರಣೆಗೆ ಪಸ್ಕ ಹಬ್ಬ ಅಂದ್ರೆ ಏನು ಅನ್ನುವಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು. ದೇವಾಲಯದ ಬಗ್ಗೆ ಬಹಳಷ್ಟಿದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು.
ಅದು ಟೀಚಿಂಗ್ ಪ್ರಕಾರ ಮಾಡಬೇಕು. ಕೆಲವೊಂದು ಪ್ರೀಚಿಂಗ್ ತರ ಮಾಡಬೇಕು. ಇನ್ನೊಂದು ಈ ರೀತಿ ಡಿಸ್ಕಷನ್ ಟೈಪ್. ಆ ಭಾಗ ಹೇಗಿದೆ ಆ ಭಾಗಕ್ಕೆ ತಕ್ಕಂತೆ, ಇಲ್ಲ ನಾನು ಪ್ರೀಚಿಂಗ್ ಮಾಡ್ತೀನಿ, ಇಲ್ಲ ನಾನು ಟೀಚಿಂಗ್ ಮಾಡ್ತೀನಿ, ಇಲ್ಲ ನಾನು ಅನ್ವಯಗಳನ್ನ ತೆಗೆದು ನಿಮ್ಮ ಆತ್ಮಿಕ ಜೀವನವನ್ನ ಇನ್ನಷ್ಟು ಇಮ್ಮಡಿಗೊಳಿಸುವಂಥದ್ರಲ್ಲಿ ಪ್ರಯತ್ನಿಸ್ತೇನೆ. ಈ ರೀತಿ ಹೋಗುವಂಥದ್ದು ನಿಮಗೆ ಸಂತೋಷವ? ಹೇಗನ್ಸುತ್ತೆ? ಯಾರು ಬೇಕಾದ್ರೂ ಬಿಚ್ಚು ಮನಸ್ಸಿನಿಂದ ಹೇಳ್ಬೋದ್ರಿ. ಅಥವಾ ಇವತ್ತು ಮಾಡಿದ್ದು ಸ್ವಲ್ಪ ಬೋರ್ ಆಗುತ್ತಾ? ಇಲ್ಲ ಅಂಕಲ್, ಯಾವ್ದು ಚೆನ್ನಾಗಿ ಕಾಣಿಸ್ಲಿಲ್ಲ. ಅಂಕಲ್. ಇಲ್ಲ ಅಂಕಲ್. ಟೀಚಿಂಗ್ ಬಹಳ ಮುಖ್ಯ. ಓಕೆ. ಟೀಚಿಂಗ್ ಇಷ್ಟು ದಿವಸ ಮಾಡಿದ್ರಲ್ಲಿ ಯಾವ್ದು ಬಹಳ ಬೋರ್ ಆಯ್ತು ನಿಮಗೆ? ಯಾವುದು ಬೋರ್ ಅನ್ನಿಸ್ಲಿಲ್ಲ. ಓಕೆ ಅಪ್ಪ, ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ನಾನು ಇನ್ನೂ ತಗ್ಗಿಸಿಕೊಂಡು ದೀನನಾಗಿ ಇನ್ನಷ್ಟು ಕೃಪೆಯಿಂದ ಕೂಡಿದವನಾಗಿ ಸಿದ್ಧನಾಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಉದ್ದೇಶ ಏನಂದ್ರೆ, ನಿಮಗೆ ಈ ಧ್ಯಾನದಲ್ಲಿ ಇಡೀ ಬೈಬಲ್ ಬಗ್ಗೆ ಸಂಪೂರ್ಣವಾದಂತ ಹಿಡಿತ ಕೊಡ್ಬೇಕು ಅನ್ನುವಂಥದ್ದು ನನ್ನ ಆಸೆ. ಇದು ನಮ್ಮಪ್ಪ ಹತ್ರ ನಾನು ಕಲ್ತಿದ್ದು, ನಮ್ಮಮ್ಮ ಹತ್ರ ನಾನು ಕಲ್ತಿದ್ದು. ಯಾಕಂದ್ರೆ ನಮ್ಮಮ್ಮ ಟೀಚರ್. ಅವರು ಟೀಚರ್ ದೃಷ್ಟಿಕೋನದಲ್ಲಿ ಕೆಲವೊಂದನ್ನು ನನಗೆ ಹೇಳ್ಕೊಡ್ತಾ ಇದ್ರು. ನಮ್ಮಪ್ಪ ಪ್ರವಾದಿ ಹೇಗೆ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಆ ರೀತಿ ನನಗೆ ಎಕ್ಸ್ಪೋಜರ್. ಹಾಗಾಗಿ ಇವೆರಡನ್ನು ಸೇರಿಸಿ, ಇವೆರಡನ್ನ ನಾನು ಅವರಿಂದ ಹೊಂದಿಕೊಂಡಿರುವಾಗ ನಿಮಗೆ ಆ ಒಳ್ಳೇದನ್ನೇ ಕೊಡಬೇಕು ಅನ್ನುವಂಥದ್ದು ಆಸೆ. ಹಾಗಾಗಿ ಆಸ್ ಎ ಟೀಚರ್ ಐ ವಿಲ್ ಟೀಚ್ ಫ್ಯೂ ಥಿಂಗ್ಸ್, ಆಸ್ ಎ ಪ್ರೀಚರ್ ಅಂಡ್ ಪ್ರಾಫಿಟ್ ಐ ವಿಲ್ ಪ್ರೀಚ್ ಅಂಡ್ ಕರೆಕ್ಟ್ ಫ್ಯೂ ಥಿಂಗ್ಸ್. ಹಾಗಾಗಿ ಈ ನೆನ್ನೆ ಮೊನ್ನೆ ಕಳೆದು ಮಾಡಿದ್ದೆಲ್ಲ ಅದು ಪ್ರೀಚಿಂಗೂ ಇತ್ತು, ಟೀಚಿಂಗೂ ಇತ್ತು. ಇವತ್ತು ಸ್ಟಡಿ, ಇಂಟರಾಕ್ಟಿವ್ ಸ್ಟಡಿ, ಪಸ್ಕಾ ಹಬ್ಬ ಅಂದ್ರೆ ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಬಿಡಿಸ್ತೇನೆ ಯಾವಾಗಾದ್ರೂ. ಆಮೇಲೆ ದೇವಾಲಯದ್ದು ಬಹಳಷ್ಟಿದೆ, ಅದು ತಿಳ್ಕೊಂಡ್ರೆ ಎಷ್ಟೋ ಅನ್ವಯಗಳು ಬರ್ತದೆ. ಹಾಗಾಗಿ ನೀವೆಲ್ಲರೂ ನನಗೆ ಸಲಹೆ ಕೊಡಬೇಕು ಮುಂದಕ್ಕೆ. ಇಂಥ ಒಂದು ಸಬ್ಜೆಕ್ಟ್ಸ್ ಇರುವಾಗ ನೀವು ನನಗೆ ಇಂಥ ದಿವಸ ಮಾಡಿ ಅಂತ ಹೇಳಿದ್ರೆ ಅದನ್ನು ಕವರ್ ಮಾಡ್ತೀನಿ. ಮುಂಚಿತವಾಗಿ ನೀವು ಹೇಳಿದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ಪಸ್ಕಾ ಹಬ್ಬದ ಬಗ್ಗೆ ಹೇಳಿ, ಇಲ್ಲ ದೇವಾಲಯದ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಆಯ್ತರಾ? ಹೇಗೂ ನಿಮ್ಮ ಒಂದು ಸ್ವಲ್ಪ ಒಂದು ಉಪದೇಶದ ಒಂದು ಲಾಭಕ್ಕೋಸ್ಕರ ದೇವಾಲಯ ಅನ್ನುವಾಗ ಇಲ್ಲಿ ಅವರು ಏನಕ್ಕೆ 40 ವರ್ಷ ಎಂಬುದಾಗಿ ಹೇಳ್ತಾರೆ ಅಂದ್ರೆ, ಸುಮ್ಮನೆ ಸಂಕ್ಷಿಪ್ತವಾಗಿ ಸಲಮೋನನು ಸುಮಾರು 970ನೇ ಇಸ್ವಿ ಕ್ರಿಸ್ತ ಪೂರ್ವ ಆಗ ಸಲಮೋನನು ದೇವಾಲಯವನ್ನ ಕಟ್ಟಿದಂಥದ್ದು. ಅದು 585ನೇ ಕ್ರಿಸ್ತ ಪೂರ್ವ, ಇವತ್ತಿಗೆ 2500 ವರ್ಷದ ಹಿಂದೆ ಅದನ್ನ ದಾಳಿ ಮಾಡ್ದ ನೆಬೂಕದ್ನೆಚ್ಚರನು. ಅದಕ್ಕೆ 100 ವರ್ಷ ಮುಂಚೆ ಅಸ್ಸೀರಿಯದ ರಾಜರು ಅವರು ದಾಳಿ ಮಾಡಿದ್ರು. ಹೀಗೆ ಅದು ಕೆಡವಲ್ಪಡ್ತು. 525ನೇ ಕ್ರಿಸ್ತ ಪೂರ್ವದಲ್ಲಿ ಮತ್ತೆ ಜೀರ್ಣೋದ್ಧಾರ ಆಯಿತು ನೆಹೆಮಿಯ ಎಜ್ರನ ಮುಖಾಂತರ. ಅದಾದ್ಮೇಲೆ ಮತ್ತೆ 300 ವರ್ಷ ಸತತವಾಗಿ ಬೇರೆ ಬೇರೆ ರಾಜ್ಯಗಳಿಂದ ದಾಳಿಗೆ ಅದು ಸಿಕ್ಕಾಕೊಳ್ತು, ಪುಡಿ ಆಗೋಯ್ತು. ಆಮೇಲೆ ಮತ್ತೆ ಹೆರೋದನು ಅದನ್ನು ಕಟ್ಟದ. ಹೆರೋದನ್ನು ಕಟ್ಟುವಾಗ 40 ವರ್ಷ ತಕೊಂಡ. ಅದನ್ನೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಅವ್ರು ಯಹೂದಿಗಳು. ನೀನೇನು 3 ದಿವಸದಲ್ಲಿ ಎಬ್ಬಿಸ್ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಗೊತ್ತಿದ್ಯಾ ನಿನಗೆ? ಅದು ಕಟ್ಲಿಕ್ಕೆ 46 ವರ್ಷ ಹಿಡಿತು ಅಂತ ಗೊತ್ತಿದ್ಯಾ? ಸೊ ಈ ರೀತಿಯಾಗಿ ಕೆಲವೊಂದು ಬೋಧನೆಗಳನ್ನ, ಉಪದೇಶಗಳನ್ನ ನಿಮಗೆ ತಿಳಿಸುವಾಗ ಅನೇಕ ಅನ್ವಯಗಳನ್ನ ಮಾಡ್ಕೊಳ್ಳಿಕ್ಕೆ ಸುಲಭ. ಹಾಗೂ ನೀವೆಲ್ಲರೂ ಸೇವೆಯಲ್ಲಿ ಗುರುತಿಸಿಕೊಂಡಿರುವುದರಿಂದ, ಅನೇಕರನ್ನ ಶಿಷ್ಯರನ್ನಾಗಿ ಮಾಡಬೇಕು ಎಂಬುದಾಗಿ ನೀವು ಪಣ ತೊಟ್ಟಿರುವುದರಿಂದ ಕೆಲವೊಂದು ಈ ರೀತಿ ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗಾಗಿ ಸಂಕ್ಷಿಪ್ತವಾಗಿ ಇದೇ ಕಾರಣ ಅವರು 46 ವರ್ಷ ಹಿಡಿತು ಎಂಬುದಾಗಿ ಹೇಳಲಿಕ್ಕೆ ಕಾರಣ, ಇಟ್ ಟುಕ್ 46 years ಫಾರ್ ಕಿಂಗ್ ಹೆರೋದ್. ಅವನು ರೋಮ್ ಎಂಪರರ್, ಅವನು ಕಟ್ಟಿದ್ದು 46 ವರ್ಷ ಹಿಡೀತು. ಅವನು ಕಟ್ಟಿದ್ದು 70ನೇ ಏಡಿನಲ್ಲಿ ಅದು ಮತ್ತೆ ನೆಲಸಮ ಆಗೋಯ್ತು. ಅದೇ ಇವಾಗ ಇಲ್ಲಿ ಮಾಸ್ಕ್ ಇರೋದು. ಈಗ ಅದನ್ನೇ ಯೇಸು ಕ್ರಿಸ್ತನು ಕೂಡ ಲೂಕನ್ ಬರೋ ಸುವಾರ್ತೆಯಲ್ಲಿ ಹೇಳಿದ್ದು, ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಹೀಗೆ
ಈ ನಮ್ಮ ಬೈಬಲ್ ಸ್ಟಡಿ ನಿಮಗೆ 3 ವಿಧದಲ್ಲಿಯೂ ತೆಗೆದುಕೊಂಡು ಹೋಗ್ತೀನಿ. ಆ ಭಾಗಕ್ಕೆ ತಕ್ಕಂತೆ ಅವತ್ತಿಲ್ಲ ಪ್ರೀಚಿಂಗ್ ಪ್ರಕಾರ ಹೋಗ್ತೀನಿ, ಇಲ್ಲ ಟೀಚಿಂಗ್ ಪ್ರಕಾರ ಹೋಗ್ತೀನಿ, ಇಲ್ಲ ಬೈಬಲ್ ಸ್ಟಡಿ ಕ್ವೈಟ್ ಟೈಮ್ ಪ್ರಕಾರ ಅನ್ವಯಗಳನ್ನು ತೆಗೆಯುವಂಥದ್ರ ಮುಖಾಂತರ ಹೋಗ್ತೀನಿ. ನಿಮಗೆ ಸಂತೋಷ ಇದೆ ಎಂಬುದಾಗಿ ನೆನೆಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಕೊನೆಯದಾಗಿ ಯಾರಾದರೂ ಒಬ್ರು ಗಂಡು ಮಕ್ಕಳಲ್ಲಿ ಒಬ್ರು ಸಾರಾಂಶ, ಇವತ್ತು ನಾವು ಧ್ಯಾನ ಮಾಡಿದ್ದು ಹೆಣ್ಣು ಮಕ್ಕಳಲ್ಲಿ ಒಬ್ರು ಸಾರಾಂಶ ಹೇಳಿ, 3ನೇ ವ್ಯಕ್ತಿ ಪ್ರೇರೇಪಿತರಾದಂಥವರು ಆ ಇಡೀ ಸಾರಾಂಶವನ್ನ ಪ್ರಾರ್ಥನೆಯಲ್ಲಿ ಅನ್ವಯಾರ್ಥದಲ್ಲಿ ತರಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಹಲೋ ಅಣ್ಣ. ಮಂಜು ಅಣ್ಣ, ನಾವು ಫಸ್ಟ್ ಇವತ್ತು ಧ್ಯಾನ ಮಾಡಿದ್ದು ಯೋಹನ 2:13-25 ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು 5 ನೋಡ್ಕೊಂಡ್ವಲ್ಲ. ಯಾರ ವ್ಯಕ್ತಿಗಳು ಬರ್ತಾರೆ ಅಂತ ನೋಡ್ಕೊಂಡ್ವಿ. ಆಮೇಲೆ ಮನುಷ್ಯನ ಗುಣ ಏನಿದೆ, ಅಲ್ಲ ಸಾರಿ, ಎಷ್ಟು ವಿಧವಾಗಿ ಮುಖ್ಯ ಪದ ಎಷ್ಟು ವಿಧ ಮನುಷ್ಯರಿದ್ದಾರೆ, ಮನುಷ್ಯನ ಗುಣ, ಅದನ್ನ ಬಲಹೀನತೆ, ಮತ್ತೆ ಇಲ್ಲಾಂದ್ರೆ ಸ್ವನೀತಿ ಏನಿದೆ ಅಂತ. ಇದು ನೋಡ್ಬೇಕಾದ್ರೆ ಅಲ್ಲಿ ಇಲ್ಲ 5 ತರ ವ್ಯಕ್ತಿಗಳು ಬರ್ತಾರೆ. ಮಾರುವವರು, ಯೇಸು ಕ್ರಿಸ್ತನು, ಯಹೂದ್ಯರು, ಶಿಷ್ಯಂದಿರು, ಇವ್ರು 4 ಜನ ಬರ್ತಾರಣ್ಣ. ಅವರಲ್ಲಿ ಮತ್ತೆ ನಾವು ಧ್ಯಾನ ಮಾಡಿ ತಗೊಬೇಕಾದ್ರೆ ಅನ್ವಯ ಲಾಸ್ಟ್ ಬರ್ತೀನಿ, ಅನ್ವಯ ಬಂದ್ಬಿಡ್ತೀನಿ ಅಣ್ಣ. ಅನ್ವಯ ತಗೊಬೇಕಾದ್ರೆ ಮೊದಲನೇದು ಡಿಸಿಪ್ಲಿನ್, ಅಂದ್ರೆ ಧಾರ್ಮಿಕ ಶಿಸ್ತು. ಯೇಸು ಕ್ರಿಸ್ತನಲ್ಲಿದ್ದ ಧಾರ್ಮಿಕ ಶಿಸ್ತು, ದೇವಾಲಯಕ್ಕೆ ಹೋಗುವಂತದ್ದು ಯಹೂದ್ಯ ಪದ್ಧತಿ ಪ್ರಕಾರ. ನಮ್ಮಲ್ಲಿ ಆ ಶಿಸ್ತು ಇದೆಯಾ? ಅಂದ್ರೆ ಯೇಸು ಕ್ರಿಸ್ತನ ಪಾಪಗಳ ಸತ್ತು ಬಂದಿದ್ದಾನಲ್ಲ, ಆ ಶಿಸ್ತು ನಮ್ಗೆ, ಅಂದ್ರೆ ನಮ್ಗ್ ಶಿಸ್ತು ಏನಂದ್ರೆ ಕ್ವೈಟ್ ಟೈಮ್ ಮಾಡೋದು, ಬೆಳಿಗ್ಗೆ ತಕ್ಷಣ ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು, ಅದು ಆ ಶಿಸ್ತು ರೆಗ್ಯುಲರ್ ಆಗಿರ್ಬೇಕು, ಇರ್ರೆಗ್ಯುಲರ್ ಆಗಿರ್ಬಾರ್ದು. ಅದನ್ನ ಹೇಳಿದ್ರಿ. ಆಮೇಲೆ ಎರಡನೇದು ಬಂದು ಯಹೂದ್ಯರು ಪ್ರಶ್ನೆ ಮಾಡುವಂತದ್ದು. ಅದು ಅಂದ್ರೆ ಅವ್ನ್ ಬಿಟ್ಟು ಪಾಪ. ಅದು ಯಾವ ರೀತಿ ಅಂದ್ರೆ ಯಾರಾದ್ರೂ ಅಂದ್ರೆ ದೇವರ ಮಕ್ಕಳು, ದೇವರ ಹಿರಿಯರು, ನಮ್ಮ ಒಳ್ಳೆ ಉಪದೇಶ, ನಮ್ಮ ಒಳ್ಳೇದನ್ನ ಯೋಚಿಸುವಂತವ್ರು, ಸಭಾ ಪಾಲಕರು ಇರ್ಬೋದು, ಗುರುವರು ಇರ್ಬೋದು, ಅವರು ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಕೃತ್ಯಗಳಲ್ಲಿ ದೇವರಿಗೆ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಿದೀವಿ ಅಂದಾಗ ಅದು ದೇವರಿಗೆ ಹಿತವಾಗಿಲ್ಲ, ದೇವ ಮಕ್ಕಳಿಗೆ ಹಿತವಾಗಿಲ್ಲ ಅನ್ನೋದು ಯಾರೋ ನಮ್ಮ ತಿದ್ದಕ್ ಬಂದಾಗ, ದೇವ ಮಕ್ಕಳು ತಿದ್ದಕ್ ಬಂದಾಗ ನಾವು ಅವ್ರನ್ನ ಪ್ರಶ್ನೆ ಮಾಡಬಾರ್ದು. ಒಂದ್ ವೇಳೆ ವಯಸ್ಸಲ್ಲಿ ಚಿಕ್ಕವರು ಬಂದು ನಮ್ಮನ್ನ ತಿದ್ಲಿಕ್ ಬರ್ತಾರೆ, ಅವಾಗ ಇವಾಗ ನನಗೆ ನೀವೇ ಬಂದು ನನ್ನನ್ನು ತಿದ್ದುವಾಗ ನಾನೇನ್ ಮಾಡ್ಬೇಕು? ನಿಮ್ಗೆ ಒಪ್ಕೊಂತೀರಣ್ಣ? ನಾನು ಒಪ್ಕೊಳ್ಬೇಕು? ನಾವು ಒಪ್ಕೊಳ್ಳಲ್ಲ. ಇದು ಮನುಷ್ಯನಲ್ಲಿ ಇರ್ತಕ್ಕಂಥದ್ದು. ಅವನೇನ್ ಬಂದ್ ಹೇಳೋದು? ಮೊನ್ನೆ ರಕ್ಷಣೆ ಹೊಂದಿರೋದವನು, ಮೊನ್ನೆ ಬೈಬಲ್ ಹಿಡ್ಕೊಂಡವನೇ, ಮೊನ್ನೆ 5 ವಾಕ್ಯ ಕಲ್ತಿರೋದು. ಇವತ್ ಬಂದ್ ನನಗೆ ಹೇಳ್ತಾನೆ ಇವನು, ನಾನ್ 40 ವರ್ಷದಿಂದ ಬೈಬಲ್ ಅಲ್ಲಿ ಇದ್ದೀನಿ, 40 ವರ್ಷದಿಂದ ನಾನು ವಾಕ್ಯ ಅನ್ಸ್ತಾ ಇದ್ದೀನಿ. ಕರೆಕ್ಟಾ ಮುರಲಕ್ಷ್ಮಣ? 100% ಅಣ್ಣ. ಏನ್ ಇವ್ರು ಚಿಕ್ಕವನ್ ಬಂದ್ ನನ್ಗೆ ಹೇಳೋದು? ಅವ್ನ್ ಚಿಕ್ಕವನ್ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಷ್ಟೇ. ಸಿಟ್ ಅಂದ್ರೆ ಕೂತ್ಕೊಬೇಕು, ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಬೇಕು. ಅವ್ನ ಕೆಲ್ಸ ಏನಿದ್ರು ಬರ್ಬೇಕು, ಕೂತ್ಕೊಬೇಕು, ಕೇಳ್ಬೇಕು, ಸುಮ್ಮನೆ ಹೋಗ್ತಾ ಇರ್ಬೇಕು. ಬಾ ಅಂದ್ರೆ ಬರ್ಬೇಕು, ಹೋಗ್ರೆ ಹೋಗ್ಬೇಕು. ಇದು ರಕ್ಷಣೆ ಹೊಂದಿದ ಮೇಲೆ ಬೆಳೀತಾ 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 ಯಾರೂ ನಮ್ಗೆ ಹೇಳ್ಬಾರ್ದು, ಅದ್ರಲ್ಲಿ ಚಿಕ್ಕೋರು ಹೇಳ್ಬಾರ್ದು. ಇದು ನನ್ನಂತವ್ರಿಗೆ ಇದು ಶೋಧನೆ. ಏನ್ ಮಂಜು? ನನ್ಗೂ ಇದೆ ನನ್ನಂತವನ್ಗೆ. ಕಂಟಿನ್ಯೂ ಮಾಡ್ರಿ. ಅಲ್ಲಲ್ಲಿ ಬಂದಿದ್ದು ಸೇರಿಸ್ತೀನಪ್ಪ, ತಪ್ಪು ತಿಳ್ಕೊಂಬೇಡ್ರಿ. ಅದಕ್ಕೆ ಅಣ್ಣ, ಯೇಸುಸ್ವಾಮಿ ಅವರು ಮಾತಾಡುವಾಗ ಏನ್ ಹೇಳಿದ್ರು? ನೀವು ಚಿಕ್ಕ ಮಗುವಿನಂತೆ ಆಗದಿದ್ದರೆ ಪರಲೋಕ ರಾಜ್ಯಕ್ಕೆ ನೀವು ಸೇರಲಾರೆ. ಸೊ ಚಿಕ್ಕ ಮಗುವಿನಂತೆ ಆಗ್ಬೇಕಾಗಿರೋ ಪ್ರತಿಯೊಬ್ಬ ಶಿಷ್ಯನ ಗುಣ ಮಗುವಿನ ಮನಸ್ಸು, ಅಂದ್ರೆ ಹೇಳಿದ್ರೆ ತಿಳ್ಕೊಳ್ಳುವಂತ ಮನಸ್ಸು. ಮತ್ತು ಮಗುವಿಗೆ ದ್ವೇಷ, ಅಸೂಯೆ, ಮತ್ಸರ ಇಟ್ಕೊಳಕ್ ಹೋಗಲ್ಲ. ಅದು
ಅದು ಮರ್ತು ಹೋಗ್ತದೆ, ಪ್ರೀತಿಸ್ತದೆ, ಮರ್ತು ಹೋಗ್ತದೆ ಅಂತ ಒಂದು ಆ ಮನೋಭಾವ, ಶಿಶುಭಾವ ನಮಗೆ ಇರ್ಬೇಕಂತ ಯೇಸು ಶಿಷ್ಯರಿಗೆ ಹೇಳಿದ್ದು ನಮಗೂ ಅನ್ವಯಿಸ್ತಾ ಇದೆ. ಪೂರ್ಣ ಪ್ಲಸ್ ಮಕ್ಕಳು ಹೇಳಿದ್ದನ್ನ ಏನ್ ಮಾಡ್ತಾರೆ ಅವ್ರ ಜೀವನದಲ್ಲಿ ಅದನ್ನ ಹೌದು, ಅನುಷ್ಠಾನಕ್ಕೆ ತರ್ತಾರೆ. ನಾವು ತರಲ್ಲ, ಕಷ್ಟಪಡ್ತೀವಿ. ಥ್ಯಾಂಕ್ ಯು. ಕಂಟಿನ್ಯೂ ಮಂಜು. ಮತ್ತೆ ಶಿಷ್ಯಂದರು ನೆನ್ಪು ಮಾಡ್ಕೊಂತ ಇದ್ರು. ಒಂದು ದೇವರ ವಾಕ್ಯನ, ಅಂದ್ರೆ ಹಳೆ ಒಡಕೆಯ ದೇವರ ವಾಕ್ಯ ನೆನ್ಪು ಮಾಡ್ಕೊಂತ ಇದ್ರು. ಅದನ್ನ ಯೇಸು ಕ್ರಿಸ್ತನ ಕೃತ್ಯಗಳು ನೋಡಿ ಅದನ್ನ ನೆನ್ಪಾಗ್ತಿತ್ತು. ಆಮೇಲೆ ಯೇಸು ಕ್ರಿಸ್ತನ ಮಾತನ್ನು ನೆನ್ಸ್ಕೊಂತ ಇದ್ರು. ಯಾಕೆ ಯೇಸು 3 ದಿನ ಸತ್ತು ಎದ್ದು ಬಂದ್ಮೇಲೆ ಈ 3 ದಿನ ಕೆಡವ್ರಿ ಮತ್ತೆ ನಾನು ಕಟ್ತೀನಿ ಎಬ್ಬಿಸ್ತೀನಿ ಅಂತ ಹೇಳಿರಲ್ಲ, ಆ ವಾಕ್ಯ ನೆನ್ಪು ಮಾಡ್ಕೊಂತ ಇದ್ರು. ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ನಾವ್ ಏನೇನನ್ನ ನೆನಪು ಮಾಡ್ಕೊಳ್ಬೇಕು ಮಂಜು? ದೇವರ ವಾಕ್ಯನ ನೆನ್ಪು ಮಾಡ್ಕೊಬೇಕು. ಆಮೇಲೆ ಹಿರಿಯರು, ಸಭೆ ಹಿರಿಯರು, ಸಭೆ ಮಕ್ಕಳ ಮಾತನ್ನು ನೆನ್ಪಿಟ್ಕೊಬೇಕು. ಅದ್ರ ಜೊತೆಯಲ್ಲಿ ಅನೇಕರು ನಮ್ಮ ಜೀವಿತವನ್ನ ಬೆಳಗಿಸುವಂತದ್ರಲ್ಲಿ ಮಾಡಿರ್ತಕ್ಕಂತ ಉಪಕಾರಗಳನ್ನು ಕೂಡ ಏನ್ ಮಾಡ್ಬೇಕು? ನೆನಪು. ಸಭೆನೂ ನೆನಪಿಗೆ ತೆಗೆದುಕೊಳ್ಬೇಕು. ಸಭೆಯಲ್ಲಿ ಒಂದು ಅಂಗ ಏನೋ ಒಂದು ಒಳ್ಳೇದ್ ಮಾಡಿದೆ, ಇವತ್ತು ಸಭೆ ಏನೋ ಇಷ್ಟ ಆಗಿದೆ ಅಂದ್ರೆ ಅನೇಕರು ಮಾಡಿರ್ತಕ್ಕಂಥವುಗಳನ್ನ ಅಲ್ಲಿರ್ತಕ್ಕಂಥವ್ರು ಏನ್ ಮಾಡ್ಬೇಕಾಗ್ತದೆ? ನೆನಪಿಗೆ ಮಾಡ್ಕೊಳ್ಬೇಕು. ಬರೀ ವಾಕ್ಯ ಒಂದೇ ಅಲ್ಲ, ವಾಕ್ಯದಿಂದ ಅನ್ವಯ. ಅನೇಕ ರೀತಿಯಲ್ಲಿ ಆ ಸಭೆಯ ಕ್ಷೇಮಾಭಿವೃದ್ಧಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಅದರ ಬೆಳವಣಿಗೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ತಮ್ಮ ಸಮಯ, ಸಂದರ್ಭ, ಸದ್ಗುಣ, ಸಂಪತ್ತು ಎಲ್ಲವುಗಳನ್ನ ಕೊಟ್ಟು ಮಾಡಿರುವಂತವುಗಳನ್ನ ನೆನಪಿಗೆ ತಂದುಕೊಳ್ಬೇಕು. ಇದು ಬಿಟ್ಟು ಬಿಡಬೇಕಾದಂತ ಪಾಪ. ಮನುಷ್ಯರಾಗಿ ಬೆಳಿತಾ 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 ವಾಕ್ಯದಲ್ಲಿ ರಕ್ಷಣೆ ಹೊಂದಿದ ಮೇಲೆ ಮುದಿ ಆಗ್ತಾ 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 ಏನ್ ಬಿಡೋ ಅವ್ರು ಮಾಡಿದ್ದು, ಏನ್ ಮಾಡಿದ್ರಪ್ಪ, ಏನ್ ಧರ್ಮಕ್ ಮಾಡಿದ್ರ ಅದಿರಬಾರ್ದು. ನೆನಪಿಗೆ ಹಾರ್ಟ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞ ಭಾವದಿಂದ ಕೂಡಿದವರಾಗಿ ಅದನ್ನ ನಾನ್ ನೆನಪಿಗೆ ತಂದುಕೊಂಡು ಇರ್ಬೇಕು. ಓಕೆಪ್ಪ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಮತ್ತೆ ಯೇಸು ಕ್ರಿಸ್ತನದು ವಶವಾಗಲಿಲ್ಲ ಅನ್ನೋ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಅಲ್ಲಿ ಅವರು ಅಂದ್ರೆ ಯೇಸು ಸ್ವಾಮಿ ಅವ್ರ ಹೃದಯ ತಿಳ್ಕೊಂಡಿದ್ರು, ಅವ್ರು ವಶವಾಗ್ಲಿಲ್ಲ. ಅವ್ರು ನಂಬಿದಾರಣ್ಣ, ಅಲ್ಲಿ ಜನರು ನಂಬಿದ್ರು. ಆದ್ರೆ ಏನಕ್ಕೆ ನಂಬಿದ್ರು ಅನ್ನೋದು ಇಂಪಾರ್ಟೆಂಟ್ ಗೊತ್ತಾಗಿದೆ ಯೇಸು ಸ್ವಾಮಿ. ಅದಕ್ಕೆ ಅವ್ರು ಯೇಸು ಸ್ವಾಮಿ ವಶವಾಗ್ಲಿಲ್ಲ ಅಲ್ಲಿ ವಾಕ್ಯದ ಹೋಗ್ಬೇಕಂದ್ರೆ. ಅದೇ ರೀತಿ ನಾವು ಇವಾಗ ನಾವು ತಗೊಂಡ ಅನ್ವಯದಲ್ಲಿ ನಾವು ಯಾವ್ದಕ್ಕೆ ವಶವಾಗಿದ್ದೀವಿ. ಲೌಕಿಕ ವಿಚಾರದಲ್ಲಿ ಇರುವಂತ ಟಿವಿ, ಮೊಬೈಲು, ಸೋಷಿಯಲ್ ಮೀಡಿಯಾ, ಹಣ ಇರ್ಬೋದು, ಇಲ್ಲ ಹೊಗಳಿಕೆ ಇರ್ಬೋದು, ಊಟ ಇರ್ಬೋದು, ಇದಕ್ಕೆಲ್ಲ ನಾವು ವಶವಾಗಿದ್ದೀವ ಅಂತ ಒಂದು ಪ್ರಶ್ನೆ. ಥ್ಯಾಂಕ್ ಯು. ಸಮಯ ಆಗಿದೆ. ಹೆಣ್ಮಕ್ಳಿಗೆ ಇವತ್ತು ನಾನು ಫ್ರೀ ಬಿಟ್ಬಿಡ್ತೀನಿ. ಕೊನೆಯದಾಗಿ ಯಾರಾದ್ರೂ ಒಬ್ರು ಮುಕ್ತಾಯದ ಅನ್ವಯಾರ್ಥದ ಪ್ರಾರ್ಥನೆಯನ್ನು ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಸೇವಕರಾದಂತ ಮುನ್ಲಕ್ಷ್ಮಣ್ಣ ಅವರು ನಮ್ಮನ್ನ ಆಶೀರ್ವದಿಸಿ ನಡೆಸ್ತಾರೆ. ಥ್ಯಾಂಕ್ ಯು. ನಾನ್ ಪ್ರಾರ್ಥನೆ ಮಾಡ್ತೀನಿ ಅಣ್ಣ. ಶಂಕರ್ ಮಾಡಿ. ಶಂಕರಣ್ಣ. ಬಹಳವಾಗಿ ಪ್ರೀತಿ ಮಾಡುವಂತ ಸರ್ವಶಕ್ತನಾದ ಯೇಸು ಸ್ವಾಮಿ, ನಿಮ್ಗೆ ಸ್ತೋತ್ರವಾಗಲಿ ಕರ್ತನೆ. ತಂದೆಯ ದೇವರೇ, ಈ ಸಮಯದಲ್ಲಿ ಸ್ವಾಮಿ ಓದಿಕೊಂಡಂತ ವಾಕ್ಯ, ತಿಳ್ಕೊಂಡಂತ ಸ್ವಾಮಿ ಸತ್ಯ, ಯೇಸು ಸ್ವಾಮಿಯ ಮಾದರಿ ದೇವರೇ, ಸ್ವಾಮಿ ಶಿಷ್ಯರಲ್ಲಿ ಇದ್ದಂತ ಆ ಮೆಲುಕು ಹಾಕುವಂತ ಗುಣ ವಿಶೇಷವಾಗಿ ಇವತ್ತು ನಮಗೆ ಹೇಳಿಸ್ಕೊಟ್ಟಿದ್ದೀರಿ ಸ್ವಾಮಿ. ನಾವು ದೀನರಾಗಿ ತಗ್ಗಿಸಿಕೊಂಡು ದೇವರ ವಾಕ್ಯವನ್ನ ಇಲ್ಲಿವರೆಗೂ ಕೇಳಿ ಅದರಂತೆ ನಡೆಯಕ್ಕಾಗುವಂತಹ ಕೃಪಾ ಭಾಗ್ಯವನ್ನ ನೀವು ದಯಪಾಲಿಸಬೇಕಾಗಿ ಕೇಳ್ಕೊಳ್ತೇವೆ. ಹೌದು ಸ್ವಾಮಿ, ನಾವು ಯಾವುದೇ ದಾಸತ್ವದಲ್ಲಿ ಒಳಗಿದ್ರೂ ಕೂಡ, ಪಾಪದ ದಾಸತ್ವದಲ್ಲಿ ಇದ್ದಾಗಲೂ ಕೂಡ ನೀವು ಬಂದು ನಮ್ಮನ್ನ ಬಿಡಿಸಿ ಆ ಮುಕ್ತಿಗೊಳಿಸಿದಿರಿ. ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂಬುದಾಗಿ ನೋಡುವಾಗ ತಂದೆ ದೇವರೇ, ಅನ್ಯೂನ್ಯತೆ, ದೇವರ ಮಕ್ಕಳ ಅನ್ಯೂನ್ಯತೆ ಎಷ್ಟು ಮಧುರವಲ್ಲವೇ ಎಂಬುದಾಗಿ ನೀವು ಹೇಳಿದ್ದೀರಿ. ಅದಕ್ಕೆ ನಾವು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟು ಕಲಿಸುತ್ತಾ ದೇವರ ವಾಕ್ಯವನ್ನ ಸುವಾರ್ತೆ ಮುಖಾಂತರ ನಶಿಸಿ ಹೋಗುವ ಆತ್ಮಗಳ ಕಡೆಗೆ
ಪ್ರತಿಯೊಬ್ಬರು ತಲೆಬಾಗಿರೋ ಒಬ್ಬೊಬ್ಬರು ಕೂಡ ಪ್ರತಿಷ್ಠೆ ಮಾಡಿಕೊಂಡು ಆ ಸುವಾರ್ಥ ಪ್ರಯಾಣಗಳನ್ನ ಮಾಡುವಂತ ಕೃಪೆಯನ್ನ ನೀವು ದಯಪಾಲಿಸ್ಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ತಂದೆ ದೇವರೇ, ನಮಗೆ ಸಭೆಯ ಪಾಲಕರು, ಸಭೆಯ ಹಿರಿಯರು, ಸಭಾ ನನ್ನ ಸಹೋದರರು, ಕಿರಿಯರಾಗ್ಬೋದು ಹಿರಿಯರಾಗ್ಬೋದು, ತಂದೆಯ ದೇವರೇ, ಅವರು ನಮಗೆ ಯಾವುದಾದ್ರೂ ಆತ್ಮಿಕ ವಿಷಯದಲ್ಲಿ ನಮ್ಮನ್ನ ಬಂದು ಮಾತನಾಡುವಾಗ ಅಥವಾ ಲೌಕಿಕ ವಿಷಯದಲ್ಲಿ ಪ್ರಸ್ತಾಪ ಮಾಡುವಾಗ ನಮ್ಮನ್ನ ನಾವು ನಿನ್ನ ಕೃಪೆಗೆ ಬಿಟ್ಕೊಡ್ಬೇಕು. ಏನೋ ಇಲ್ಲಿ ನನಗೆ ಎಚ್ಚರಿಕೆ ಅಥವಾ ಖಂಡನೆ ಅಥವಾ ತಿದ್ದುಪಾಟು, ನೀತಿ ಶಿಕ್ಷಣ ಇಲ್ಲಿ ನಡೀತಾ ಇದೆ ಎಂಬುದಾಗಿ ಅರಿವು ನಾವು ಬಂದ ಕೂಡಲೇ ನಾವು ದೀನರಾಗಿ ಅವರ ಮಾತನ್ನ ಕೇಳಿಸಿಕೊಳ್ಳುವಂತೆ ನನ್ನನ್ನು ಮೊದಲುಗೊಂಡು ಪ್ರತಿಯೊಬ್ಬರನ್ನು ನೀನು ಆ ಹೃದಯಗಳನ್ನ ತೆರೆದಿಟ್ಟು ದೇವರಿಗೆ ಒಪ್ಪುವ ಮಕ್ಕಳಾಗಿ, ಹೌ ಸ್ವಾಮಿ, ದೀನಭಾವದವರಾಗಿ ಕೇಳಿಸಿಕೊಳ್ಳುವಂತ ಗುಣವನ್ನು ನಮಗೆ ಅನುಗ್ರಹ ಮಾಡಬೇಕಾಗಿ ಈ ಸಮಯದಲ್ಲಿ ಕೇಳ್ಕೊಳ್ತೇನೆ. ತಂದೆ ದೇವರೇ, ತಲೆಬಾಗಿರೋ ಒಬ್ಬೊಬ್ಬರು ಕೂಡ, ಅಣ್ಣರು ಕೂಡ ಸ್ವಾಮಿ ನೀನು ಆಶೀರ್ವದಿಸು, ಬಲಪಡಿಸು, ಕೃಪೆ ಕೊಡು, ಎಲ್ಲವನ್ನ ನಿಮ್ ಕೈಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯೇಸು ಸ್ವಾಮಿ ನಿಮ್ಮ ಹೆಸರು ಮೇಲೆ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ನಾವು ಅಂತ್ಯ ಆಶೀರ್ವಾದವನ್ನು ಕೋರಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯಪ್ರೇರೇಪಣೆಯು, ಅಧೀನತೆ, ವಿಧೇಯತೆ, ತಿದ್ದುಪಾಟಿನ ಜೀವನದೊಂದಿಗೆ ಸದಾ ನೆಲೆಯಾಗಿರಲಿ ತಂದೆ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಶನಿವಾರ ಯೋಹಾನ್ ಬರೆದ ವಾರ್ತೆ 3ನೇ ಅಧ್ಯಾಯ 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೇ ಇದ್ರೆ ಅವನು ದೇವರಾಜ್ಯವನ್ನು ಸೇರಲಾರನು ಅನ್ನುವಂಥದ್ದು ಇರ್ತದೆ. ಅದು ಉಪದೇಶದ ರೂಪದಲ್ಲಿ ಇರ್ತದೆ, ಹಾಗೂ ಕೆಲವು ಸ್ವಲ್ಪ ಪ್ರಸಂಗದ ರೂಪದಲ್ಲಿಯೂ ಇರ್ತದೆ. ಅದನ್ನ ಸ್ವಲ್ಪ ಬಿಡಿಸ್ಬೇಕಾಗ್ತದೆ. ಹಾಗಾಗಿ ದಯಮಾಡಿ ಅನೇಕರಿಗೆ ಪ್ರೋತ್ಸಾಹಿಸಿ, ಅನೇಕರು ಸೇರಿಕೊಳ್ಳುವಂತೆ ಅನೇಕರನ್ನ ನೀವು ಉತ್ತೇಜನ ಪಡಿಸ್ರಿ. ಎಲ್ಲರೂ ಇದರಿಂದ ಆತ್ಮಿಕ ಲಾಭವನ್ನು ಪಡಿಕೊಳ್ಳುವಂತೆ ಅವರನ್ನ ನೀವು ಪ್ರೋತ್ಸಾಹಿಸ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಶೇಖರ್, ಮುನ್ಲಕ್ಷ್ಮಣ್ಣ, ಮುನ್ರಾಜು, ಶಂಕರಣ್ಣ, ಮೀಸೆ ಮಂಜಣ್ಣ, ಸಂಗೀತಮ್ಮ, ಬಾಲು, ಜ್ಯೋತಿ, ಶುಭ, ಸಂಜೀವಿನಿ. ಥ್ಯಾಂಕ್ಸ್ ಅಮ್ಮ. ಗಾಡ್ ಬ್ಲೆಸ್ ಯು. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ನಮಸ್ತೆ. 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 ಥ್ಯಾಂಕ್ ಯು. ಕುಮಾರ್ ಇದಾರ ಯಜಮಾನ್ರು? ಅಂಕಲ್ ಇದಾರೆ. ನಮಸ್ಕಾರ ಅಪ್ಪ. ಇದಾರೆ ಅಂಕಲ್. ನಮಸ್ತೆ ಅಂಕಲ್. ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀವಿ ಅಂಕಲ್. ಹ್ಞೂಪ್ಪ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ನಿಮ್ ಗುರುಗಳಿದ್ದಾರೆ. ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ ಅಂಕಲ್? ನಾನ್ ಚೆನ್ನಾಗಿದ್ದೀನಿ. ನಿಮ್ ಗುರುಗಳಿಗೆ ಹಾಕ್ಬಿಡ್ರಿ ನಮಸ್ಕಾರ. ನಮಸ್ಕಾರ ಅಂಕಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಗುಡ್ ನೈಟ್. ನಮಸ್ತೆ.